ಹಿಲ್ಟನ್ ಫರ್ನಿಚರ್ನ ಸೋಫಾಗಳು ವಾಟರ್ ಪ್ರೂಫ್, ಇಂಕ್ ಪ್ರೂಫ್, ಹಿಲ್ಟನ್ ಫರ್ನಿಚರ್ದು ಸೋಫಾಗಳು ಡಸ್ಟ್ ಪ್ರೂಫ್, ಸ್ಪೇಸ್ ಪ್ರೂಫ್, ಲಾಂಜರ್ ಇಂದ ಟೀ ಟೇಬಲ್. ಹಿಲ್ಟನ್ ಫರ್ನಿಚರ್ದು ಸೋಫಾಗಳು ಕಾಸ್ಟ್ ಪ್ರೂಫ್, ಬೇರೆ ಕಡೆ 1 ಲಕ್ಷ, ನಮ್ಮ ಹತ್ರ 58,000 rupees ಓನ್ಲಿ. ಹಿಲ್ಟನ್ ಫರ್ನಿಚರ್ದು ಸೋಫಾಗಳು ಕಿಡ್ಸ್ ಪ್ರೂಫ್, 3+1+1 ರೆಕ್ಲೈನರ್ ಜಸ್ಟ್ 10,000 rupees ಓನ್ಲಿ. ಹಿಲ್ಟನ್ ಫರ್ನಿಚರ್ನಲ್ಲಿ ನಿಮಗೆ EMI ಕೂಡ ಸಿಗುತ್ತೆ. ಲೈಫ್ ಟೈಮ್ ವಾರಂಟಿ. ಹಿಲ್ಟನ್ ಫರ್ನಿಚರ್ಸ್ನಲ್ಲಿ ನಿಮಗೆ ಬ್ಯಾಂಗ್ಳೂರ್, ಮೈಸೂರು, ತುಮಕೂರು, ಹಾಸನ್, ಚಿತ್ರದುರ್ಗ, ಅರಸೀಕೆರೆ ಆ್ಯಂಡ್ ಆಲ್ ಓವರ್ 200 kilometers ನಮ್ಮ ಲೊಕೇಶನಿಂದ ಫ್ರೀ ಡೆಲಿವರಿ ಸಿಗುತ್ತೆ. ಬೇರೆ ಕಡೆ 40 ಡೆನ್ಸಿಟಿ. ಹಿಲ್ಟನ್ ಫರ್ನಿಚರ್ಸ್ನಲ್ಲಿ ಮಾತ್ರ ಮೋಲ್ಡೆಡ್ ಫೋಮ್, ಬೇರೆ ಕಡೆ ಲೋ GSM ಬಟ್ಟೆ. ನಮ್ಮ ಹತ್ರ ಹೈ GSM ಬಟ್ಟೆ. ಹಿಲ್ಟನ್ ಫರ್ನಿಚರ್ದು 15 ವರ್ಷ ಹಳೇದು ಸೋಫಾ, ಅರ್ಧ ಭಾಗನೇ ಇಲ್ಲ. ಕಸ್ಟಮರ್ 15 ವರ್ಷ ಮುಂಚೆ ತೊಗೊಂಡ್ಬಿಟ್ಟು ತಿರ್ಗಾ ಇವತ್ತು ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡಿಬಿಟ್ಟು ಈ ಸೋಫಾ ತೊಗೊಂಡು ಹೋಗಿದ್ದಾರೆ. ಇನ್ನೂ ನಮ್ಮ ಕ್ವಾಲಿಟಿನ ನೀವು ನೋಡಿ ಹೆಂಗೈತೆ. ಬೆಲ್ಟ್ಸ್ ಇನ್ನೂ ವರ್ಕಿಂಗ್, ಫೋಮ್ ಇನ್ನೂ ವರ್ಕಿಂಗ್. ಆರಾಮಾಗಿನೂ ಸಹ ನೀವು ಕೂತ್ಕೋಬೋದು. ಸ್ನೇಹಿತರೆ, ನಮ್ಮ ಯಲಹಂಕ ಎಷ್ಟು ಕ್ಲಾಸಿನೋ ಹಿಲ್ಟನ್ ಫರ್ನಿಚರ್ನಲ್ಲಿ ಸೋಫಾಗಳು ಕೂಡ ಅಷ್ಟೇ ಕ್ಲಾಸಿ. ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ವಾಟ್ ಈಸ್ ದ ಡಿಫ್ರೆಂಟ್ ಆ್ಯಂಡ್ ಈಸ್ ಇಟ್ ಸಿಮಿಲರ್ ಕರೆಕ್ಟಾಗಿ ಅನಿಸ್ತಾ ಇದೆಯಾ ಇವಾಗ ನಿಮ್ಗೆ ಏನಿಸ್ತು? ಅದೇ ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಯಿತು. ಅವರಲ್ಲಿ ಏನು ಹೇಳಿದ್ರು ಅದೇ ಥರ ಪ್ರತಿಯೊಂದು ಪ್ರಾಡಕ್ಟು ಮತ್ತು ಇದು ಫ್ಯಾಬ್ರಿಕ್ಸು ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋದು. ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಯಾವ ಥರ? ನನಗೆ ಮೇನ್ ನಾನು ಏನಕ್ಕೆ ಬಂದಿದ್ದಂದರೆ ಬೇರೆ ಕಡೆ ನೋಡ್ತಾ ಇದ್ದೆ ಇಲ್ಲೂ ಇಲ್ಲಿ ಫೋಮಲ್ಲಿ ಅವರು ಕರೆಕ್ಟಾಗಿ ಹೇಳಿದರು. ನಾನು ಮೌಲ್ಡೆಡ್ ಫೋಮ್ ಯೂಸ್ ಮಾಡ್ತೀನಿ, ವಿಚ್ ಇಸ್ ಯೂಸ್ಡ್ ಇನ್ ಕಾರ್ಸ್ ಅಂತ ಹೇಳಿದ್ರು. ಸೊ ಅದು ನನಗೆ ಯಾಕಂದರೆ ನಾವು ಅಷ್ಟು ವರ್ಷದಿಂದ ಕಾರ್ ಓಡಿಸ್ತಾ ಇರ್ತೀವಿ, ಸ್ಯಾಗ್ ಆಗಲ್ಲ, ಹಂಗೆ ಇರುತ್ತೆ. ಸೊ ಅದಕ್ಕೆ ನಾನು ತೊಗೊಳ್ತಾ ಇದೇ ತೊಗೊಳ್ಳೋಣ, ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಮೌಲ್ಡೆಡ್ ಫಾರ್ಮ್ ತೊಗೊಳ್ಳೋಣ ಅಂತ ಬಂದಿದ್ದೆ. 25 kilometers ದೂರದಿಂದ ಬಂದಿದ್ದೀವಿ. ಅದನ್ನೇ ಲೈಕ್ ಇಷ್ಟದಿಂದಾನೇ ಬಂದಿದ್ದು. ಲೈಕ್ ಎಲ್ಲ ಕಡೆ ನೋಡಿದ್ವಿ, ಎಲ್ಲ ಕಡೆ ಕಂಪೇರ್ ಮಾಡಿದ್ವಿ, ಎಲ್ಲ ಕಡೆ ಕಂಪೇರ್ ಮಾಡಿ ಇಲ್ಲಿ ಲೈಕ್ ಬೆಸ್ಟ್ ಪ್ರೈಸ್ ಅನಿಸ್ತು. ಲೈಕ್ ಕ್ವಾಲಿಟಿ ವೈಸ್, ಪ್ರೈಸ್ ವೈಸ್ ಎಲ್ಲ ಚೆನ್ನಾಗಿ ಅನಿಸ್ತು. ಅದಕ್ಕೆ ಬಂದಿದ್ದು. ಸೊ ದೊಡ್ಡವ್ರದ್ದು ಒಪ್ಪಿಗೆ ಇದೆ, ಚಿಕ್ಕವ್ರದ್ದು ಒಪ್ಪಿಗೆ ಇದೆ. ಹಿಲ್ಟನ್ ಫರ್ನಿಚರ್ಗೆ ಬರ್ಬೋದಾ? ನಿಜವಾಗ್ಲೂ ಕ್ವಾಲಿಟಿ ನಾವು ಏನು ತೋರಿಸ್ತೀವಿ ಅದು ಇಲ್ಲಿ ಇದೆಯಾ ಸರ್? ಬರ್ಬೋದು ಸರ್, ಬರ್ಬೋದು, 100% ಬರ್ಬೋದು. ಏನಂದರೆ ಅಲ್ಲೇನು ಹೇಳ್ತಾರೋ ಇಲ್ಲಿ ಅದೇ ಇದೆ. ಇಲ್ಲೊಂದು ಹೇಳೋದು ಮತ್ತೆ ಅಲ್ಲಿ ಬಂದಮೇಲೆ ಇನ್ನೊಂದು ಮಾಡೋದು ಆ ಥರ ಇಲ್ಲ. ಹಿಲ್ಟನ್ ಫರ್ನಿಚರ್ ಒಂದು ತಮ್ಸ್ ಕೊಟ್ಬಿಡ್ಬೋದಾಗತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಆಡ್ ಜೊತೆ ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ಹೈಲೈಟಲ್ಲೆಲ್ಲ ನೋಡಿದ್ರಿ. ಕಿಡ್ಸ್ ಪ್ರೂಫು, ಸ್ಟೇನ್ ಪ್ರೂಫು, ಸ್ಪೇಸ್ ಪ್ರೂಫು, ಜೊತೆಯಲ್ಲಿ ಪ್ರೈಸ್ ಪ್ರೂಫು, ಎಲ್ಲ ರೀತಿಯ ಫರ್ನಿಚರ್ ಬೇಕು ಅಂತಂದರೆ ನಿಮಗೆ ಯಲಹಂಕದ ಬಳಿ ಇರುವಂತಹ ಹಿಲ್ಟನ್ ಫರ್ನಿಚರ್ ಕುರ್ಲಾನ್ ಸ್ಟೋರ್ ಇಲ್ಲಿಗೆ ನೀವು ಬರ್ಬೋದು. ಓಕೆನಾ? ಸೊ ನಾನು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂತಂದರೆ ನಾನೇ ಮಾಡಿರುವಂತಹ ಅನೇಕ ಕಡೆಗಳಲ್ಲಿ ಓಕೆ ಸೊ ಇದೇ ರೀತಿ ಕ್ವಾಲಿಟಿ ಫರ್ನಿಚರ್ಗಳು ಸಿಗುತ್ತೆ, ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಕಮ್ಮಿ ರೇಟು ಬಟ್ ಅದೇ ಕ್ವಾಲಿಟಿ ಸಿಗುತ್ತೆ ಅಂದರೆ ಯಾಕೆ ಬಿಟ್ಕೊತೀರಾ? ಅದರಲ್ಲೂ ಎಸ್ಪೆಷಲಿ ನಮ್ಮ ಯಲಹಂಕ ಜನತೆ, ನೀವೆಲ್ಲ ತುಂಬ ಕ್ಲಾಸಿ ಆಗಿರುವಂಥ ಜನತೆ. ನಮ್ಮ ಮನೇನೂ ಕ್ಲಾಸಿ ಆಗಿರಬೇಕು, ನಮ್ಮ ಫರ್ನಿಚರು ಕ್ಲಾಸಿ ಆಗಿರಬೇಕು ಅಂತ ನೀವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಅಂಥವ್ರಿಗೋಸ್ಕರ ಡೆಫಿನೆಟ್ಲಿ ನೀವು ಇಲ್ಲಿ ಬರ್ಬೋದು. ಹಿಲ್ಟನ್ ಅಂತ ಬಂದಾಗ ಆ ಕ್ಲಾಸಿನೆಸ್ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ, ಜೊತೆಯಲ್ಲಿ ನಿಮಗೆ ಆ ವಾರಂಟಿ ಕೂಡ ನಿಮಗೆ ಸಿಗುತ್ತೆ. ಯಾಕಂತಂದರೆ ಕೆಲವೊಂದು ಫರ್ನಿಚರ್ಗಳ ಮೇಲೆ ವುಡ್ ಮೇಲೆ ನಿಮಗೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದಾರೆ ರೀ. 1 ವರ್ಷ 5 ವರ್ಷ ಅಲ್ಲ, ಲೈಫ್ ಟೈಮ್ ವಾರಂಟಿ ಯಾರು ಕೊಡ್ತಾರೆ ಅಲ್ವಾ? ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಕೊಟ್ಟಂಥ ಬೆಲೆಗೆ ಒಂದು ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹಿಲ್ಟನ್ ಕಡೆಯಿಂದ ಹರಿ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರಲ್ಲಿ ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಸ್ಟೋರ್ ಅಂತ ಬಂತು. ಯಾಕೆ ಕರ್ಲಾನ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ನೋಡ್ತಿರೋದೆಲ್ಲ ಕರ್ಲಾನ್ ಪ್ರಾಡಕ್ಟೇ.
ಕಂಪ್ಲೀಟ್ ಎಲ್ಲದು ಕಂಪ್ಲೀಟ್ ನೀವು ಏನೇ ನೋಡ್ತಿದ್ರೆ ಎಲ್ಲಾನು ಕರ್ಲಾನ್ ಪ್ರಾಡಕ್ಟ್ ನಮ್ಮ ಹತ್ರ ಲೋಕಲ್ ಐಟಮ್ಸ್ ಯಾವುದಕ್ಕೂ ಕಾರಣಕ್ಕೂ ಇಲ್ಲ. ಎವ್ರಿಥಿಂಗ್ ಇಸ್ ಬ್ರ್ಯಾಂಡೆಡ್. ಎವ್ರಿಥಿಂಗ್ ಕರ್ಲಾನ್ ಬ್ರ್ಯಾಂಡೆಡ್. ಕರ್ಲಾನ್ ಬ್ರ್ಯಾಂಡೆ. ಕರ್ಲಾನ್ ಬ್ರ್ಯಾಂಡೆಡ್ ಸರ್. ಇದು ನಾನು ಯಾಕೆ ಕೇಳಿದೆ ಅಂತಂದ್ರೆ ಕರ್ಲಾನ್ ಅಂತ ನಾವು ಯೂಸ್ ಮಾಡಿದಾಗ ತುಂಬಾ ಜನ ಅನ್ಕೊಬಹುದು ಇಲ್ಲಿ ಮೋಸ್ಟ್ಲಿ ಮ್ಯಾಟ್ರಸ್ ಮಾತ್ರ ಕರ್ಲಾನ್ ಸಿಗುತ್ತೆ, ಎಲ್ಲ ಸೇರಿ ಹೇಳ್ತವ್ರೆ ಇವರು ಅಂತ ಹೇಳ್ಬಿಟ್ಟು. ಇಲ್ಲ. ಸೊ ಅದಕ್ಕೆ ನಾನು ಏನಕ್ಕೆ ಕೇಳಿದೆ ಕ್ವಶನ್ ಕೇಳಿದೆ ಅಂತಂದ್ರೆ ನೀವು ಕಂಪೇರ್ ಮಾಡಬೇಕಾದ್ರೆ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಿ. ಹೇಗೆ ಕರ್ಲಾನ್ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಸೊ ಅದೇ ರೀತಿಯಲ್ಲಿ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳ ಜೊತೆ ನೀವು ಕಂಪೇರ್ ಮಾಡಬೇಕಾಗತ್ತೆ. ನಾನೆಲ್ಲ ಬೇರೆ ಕಡೆ 8,000 10,000 ರೂಪಾಯಿಗೂ ಸೋಫಾ ಮಾಡಿರ್ತೀನಿ, ಅದನ್ನ ತಂದ್ಬಿಟ್ಟು ಇಲ್ಲಿ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತೆ? ಕರೆಕ್ಟ್ ಸರ್. ಮತ್ತು ಸರ್ ನಿಮ್ಮ ಹಿಲ್ಟನ್ ಫರ್ನಿಚರ್ ಲೊಕೇಶನ್ ಎಲ್ಲಿ ಬರುತ್ತೆ? ಅಡ್ರೆಸ್ ಕರೆಕ್ಟ್ ಆಗಿ ಲೊಕೇಶನ್ ನಮ್ದು ಯಲಂಕ ಶೇಷಾದ್ರಿಪುರಂ ಕಾಲೇಜ್ ಆಪೋಸಿಟ್ ಬೇಸ್ಮೆಂಟ್ ಅಲ್ಲಿ ಎದುರುಗಡೆನೆ ಗೇಟ್ ಎದುರುಗಡೆನೆ ಇರೋದು ಸರ್. ಸೆಲ್ಲರ್ ಅಲ್ಲಿ ಫುಲ್ ಬೇಸ್ಮೆಂಟ್ ಅಲ್ಲಿ ಇರುತ್ತೆ. ಎಸ್. ಅಂಡ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ತುಂಬಾ ಜನ ಅನ್ಕೊಂಡಿರ್ತಾರೆ ಯಲಹಂಕದಲ್ಲಿ ಎಲ್ಲಿಗೂ ಪಾರ್ಕಿಂಗ್ ಹುಡುಕೋಣ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ, ಅಂಗಡಿ ಮುಂದೆನೆ ಪಾರ್ಕಿಂಗ್ ಇದೆ ಅಂತ ಹೇಳ್ಬೋದು. ತಮ್ಮ ಶಾಪ್ಗೆ ಯೂಶುವಲಿ ಬರುವಂತ ಜನ ಯಾವ ರೀತಿಯ ಕಸ್ಟಮರ್ಸ್ ಬರ್ತಾರೆ ಸರ್ ಇಲ್ಲಿ? ನಮ್ಮ ಸ್ಟೋರ್ಗೆ ಬರೋ ಕಸ್ಟಮರು ವಿಲ್ಲಾ ಈ ಕಡೆ ಸರೌಂಡಿಂಗ್ ಫುಲ್ ಅಪಾರ್ಟ್ಮೆಂಟ್ಸ್ಗಳು ಜಾಸ್ತಿ ಸರ್. ಆ ಕಡೆಯಿಂದಾನೆ ನಮಗೆ ಬರೋದು. ಅವರೇ ಜಾಸ್ತಿ ಸರ್. ಓಕೆ. ಬಂದವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಪ್ರೈಸ್ ಕ್ವಾಲಿಟಿನ ನಿಮ್ಮ ಫಸ್ಟ್ ನಮ್ದ್ರಲ್ಲಿ ನೋಡೋದು ಕ್ವಾಲಿಟಿ, ಆಮೇಲೆ ಪ್ರೈಸ್ ಕೇಳ್ತಾರೆ, ಆಮೇಲೆ ಪ್ರೈಸ್ ಮಾತಾಡೋಣ ಅಂತ. ಇಲ್ಲ ಒಂದು ಕ್ವಶನ್ ಬರುತ್ತೆ ಸರ್. ಕ್ವಾಲಿಟಿ ಅಂತ ಬಂದಾಗ ಬೆಂಗಳೂರಲ್ಲಿ ತುಂಬಾ ಸ್ಟೋರ್ಗಳಿದೆ. ನಮ್ದು ಕ್ವಾಲಿಟಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಿಮ್ಮ ಹಿಲ್ಟನ್ ಅಂತ ಬಂದಾಗ ಅಂತ ಕ್ವಾಲಿಟಿ ಏನು ಕೊಡ್ತೀರಾ ಸರ್? ನಾವು ಅಂತ ಕ್ವಾಲಿಟಿ ಏನು ಯೂಸ್ ಅಂತಂದ್ರೆ ಸರ್, ನಾವೆಲ್ಲ ಕರ್ಲಾಂದು ಎಲ್ಲ ಯೂಸ್ ಮಾಡೋದು. ನೀವು ವುಡ್ ಯೂಸ್ ಮಾಡ್ತೀವಿ, ಮತ್ತೆ ಹೊಣ್ಣೆ ವುಡ್ ಯೂಸ್ ಮಾಡ್ತೀವಿ, ಮೋಲ್ಡೆಡ್ ಫೋಮ್ ಯೂಸ್ ಮಾಡಿರ್ತೀವಿ ಅಷ್ಟೇನೆ. ಇಲ್ಲೊಂದು ಕ್ವಶನ್ ಕೇಳೋಕೆ ಇಷ್ಟಪಡ್ತೀನಿ. ಫಸ್ಟ್ ಕ್ವಾಲಿಟಿ ನೋಡಿದ್ರು ಆಮೇಲೆ ಸ್ವಲ್ಪ ಪ್ರೈಸ್ ನೋಡಲೇಬೇಕು ಅಲ್ವಾ? ಸೊ ಪ್ರೈಸ್ ಅಂತ ಬಂದಾಗ ಕಂಪ್ಯಾರಿಸನ್ ಮಾಡಿದಾಗ ಪ್ರೈಸ್ ಎಲ್ಲಿಗೆ ಇಡ್ತೀರಾ ನೀವು? ಯಾವ ಇದರಲ್ಲಿ ಬರುತ್ತೆ ಪ್ರೈಸ್? ಅವ್ರ ಹತ್ರ 1 ಲಕ್ಷ ಆಗಿದ್ರೆ ಅದೇ ಸೋಫಾ ನಮ್ಮ ಹತ್ರನೇ ಇರುತ್ತೆ ಸರ್. ನಮ್ಮ ಹತ್ರ ಸೋಫಾ ಬಂದು ನೋಡಿದ್ರೆ 60,000 70,000 ಆಗಿರುತ್ತೆ. 30,000 to 40,000 ಡಿಫರೆನ್ಸ್. 30,000 to 40,000 ಡಿಸ್ಕೌಂಟ್. ಕ್ವಾಲಿಟಿ ಸೇಮ್ ಅದಕ್ಕಿಂತ ಕ್ವಾಲಿಟಿನ ಹೇಗೆ ಕೊಡ್ತೀನಿ ಸರ್. ಚೆನ್ನಾಗಿರೋ ಕೊಡ್ತೀನಿ. ಅದಕ್ಕೆ ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ವಾರಂಟಿ ಕೊಡ್ಬೋದು. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಕ್ವಾಲಿಟಿ ಫರ್ನಿಚರ್ ಬೇಕು, ಬ್ರ್ಯಾಂಡೆಡ್ ಬೇಕು, ಒಳ್ಳೆ ನಿಮಗೆ ಸರ್ವಿಸ್ ಬೇಕು, ಲೈಫ್ ಟೈಮ್ ವಾರಂಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಹಿಲ್ಟನ್ಗೆ ಬರ್ಬೋದು. ಯಾವುದೇ ಬ್ರ್ಯಾಂಡ್ ನೋಡ್ಕೊಂಬನ್ನಿ, ಬೆಂಗಳೂರಲ್ಲಿ ಯಾವುದೇ ಲೀಡಿಂಗ್ ಬ್ರ್ಯಾಂಡ್ ನೋಡ್ಕೊಂಡ್ಬಂದರೂ ಕೂಡ ಆ ಕ್ವಾಲಿಟಿನ ನೀವು ಇಲ್ಲಿ ಮ್ಯಾಚ್ ಮಾಡ್ಬೋದು. ನೋಡ್ಕೊಂಡು ಬನ್ನಿ, ಇಲ್ಲಿ ಪರವಾಗಿಲ್ಲ, ನಾನು ಹೇಳ್ತೀನಿ. ಫಸ್ಟ್ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ಪ್ರೈಸ್ ಕೂಡ ನೋಟ್ ಮಾಡ್ಕೊಂಬರ್ರಿ, ಬರ್ಕೊಂಡ್ಬಂದ್ಬಿಡ್ಲಿ ಅಲ್ವಾ? ಇಲ್ಲಿ ಬಂದು ಚೆಕ್ ಮಾಡಿ ನೀವು, ನಿಮಗೆ ಸಿಗುವಂಥ ರಬ್ ಪ್ರೂಫು ಜೊತೆಲಿ ನಿಮಗೆ ಪೆನ್ ಪ್ರೂಫು, ಇಂಕ್ ಪ್ರೂಫು, ಕಿಡ್ಸ್ ಪ್ರೂಫು ಎಲ್ಲ ಎವ್ರಿಥಿಂಗ್ ವಾಟರ್ ಪ್ರೂಫ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಏನಂತಂದ್ರೆ ಇಲ್ಲಿ EMI ಆಪ್ಷನ್. EMI ಇದೆ ತಾನೆ? ಕೊಡ್ತಾ ಇದ್ರೆ ತಾನೆ? ಸೊ ಪ್ರತಿಯೊಬ್ಬರಿಗೂ ಕೂಡ EMI ಆಪ್ಷನ್. ಆ್ಯಂಡ್ ಯಾರೂ ಕೊಡದೇ ಇರುವಂತಹ ಫ್ರೀ ಡೆಲಿವರಿ ಕೂಡ ಕೊಡ್ತೀರಾ? ಕರೆಕ್ಟಾ? ಇದು ಮಾತಾಡಿದೆ ಜಾಸ್ತಿ ಆಯ್ತು ಅನ್ಕೊಂತೀನಿ. ಒಂದಿಷ್ಟು ಸೋಫಾ ತೋರ್ಸ್ಕೊಂಡ್ಬಂದ್ರೆ ಮನೆ ವೀಕ್ಷಕರೇ. ಸುವೀಕ್ಷಕರೇ, ತುಂಬ ಜನ ಅನ್ಕೊಂಡಿರ್ತೀರಾ ಮನೆಗೊಂದು ಒಳ್ಳೆ ಸೋಫಾ ಬೇಕು, ಬಟ್ ರೆಕ್ಲೈನರ್ ಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಹಿಲ್ಟನ್ನಲ್ಲಿ ಒಳ್ಳೆ ರೆಕ್ಲೈನರ್ ಇದೆ ಸರ್. ರೆಕ್ಲೈನರ್ ಏನು ಗೊತ್ತಾ ಸರ್? ಹೊರಗಡೆ ಎಲ್ಲೇ ತೊಗೊಂಡ್ರು ಕೂಡ ಬ್ರ್ಯಾಂಡೆಡ್ ಅಂತ ಹೋದಾಗ 1.5 ಲಕ್ಷ ಕಡಿಮೆ ಎಲ್ಲೂ ಇಲ್ಲ. ನಾನೇ ನೋಡಿದ್ದೀನಿ ಕೂಡ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಸೊ ನಿಮ್ಮದು ರೆಕ್ಲೈನರ್ ಅಂತ ಬಂದಾಗ 3+1+1. ಓಕೆ. ಸೊ ನಾವು ಸತಿ ಇದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತೀನಿ ಸರ್. ಆಮೇಲೆ ಇಲ್ಲೊಂದು ನನಗೆ ತುಂಬ ಇಷ್ಟ ಆಗಿದ್ದೇನು ಗೊತ್ತಾ ಸರ್? ಈ ಕ್ಲಾತ್. ಓಕೆ. ದಿಸ್ ಇಸ್ ವೆರಿ ಯೂನಿಕ್. ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಇದ್ರಲ್ಲಿ ಸ್ಟಾರ್ಟಿಂಗ್ ನೀರು ಕೂಡ ಹಾಕಿದ್ವಿ ನಾವು. ಇದ್ರಲ್ಲಿ ಏನಾದ್ರೂ ಕೂಡ ನಿಮ್ಗೆ ನೀರಿನ ಅಂಶ ಕಾಣಿಸುತ್ತಾ? ಇಲ್ಲಿ ಒಂದು ಚೂರಾದ್ರೂ ನೋಡಿ ಏನನ್ಸುತ್ತೆ ಸರ್? ನೀರು ಚೂರು ಇಲ್ಲ ಸರ್, ಒಂದು ಡ್ರಾಪು ಇಲ್ಲ ಅಲ್ವಾ? ಹೌದು ಸರ್. ಸೊ ಆ ಕ್ವಾಲಿಟಿ ಇಲ್ಲಿ ಬರ್ತಾ ಇದೆ. ಕರೆಕ್ಟಾ ಸರ್ ಇದು? ಅಂಡ್ ಇನ್ನೊಂದು, ತುಂಬಾ ಜನ ರೆಕ್ಲೈನರ್ ಕೇಳ್ತಾ ಇರ್ತೀರಾ. ಒಂದ್ರಲ್ಲಿ ಸಿಗುತ್ತೆ. ಯಾರಾದ್ರೂ ಕೂಡ 3 ಅಲ್ಲಿ ನೋಡಿದ್ದೀರಾ? 3 ನಲ್ಲೂ ಇರುತ್ತೆ, ಬಟ್ ದಿಸ್ ಇಸ್ ವೆರಿ ಯೂನಿಕ್. ಹಂಗೆ ಮಲ್ಕೊಂಡು ಮ್ಯಾಚ್ ನೋಡ್ಬೋದು ಸರ್ ಇದರಲ್ಲಿ. ಮಲ್ಕೋಬಹುದು ಸರ್ ನೀವು. ಓಕೆ ಸರ್, ವಾಟ್ ಅಬೌಟ್ ದ ಮೆಕ್ಯಾನಿಸಮ್? ಈ ಮೆಕ್ಯಾನಿಸಮ್ಗೂ ನೀವು ವಾರಂಟಿ 100% ಕೊಡ್ತೀವಿ ಸರ್. ಇವಾಗ ಸೋಫಾಸು ಕೊಡ್ತಾ ಇದೀವಿ ಅಂತ ವುಡನ್ಗೂ ಕೊಡ್ತಾ ಇದ್ರೆ ಮೆಕ್ಯಾನಿಸಮ್ಗೂ ಕೊಡ್ಲೇಬೇಕು ಸರ್. ಓಕೆ. ಆಮೇಲೆ ಇನ್ನೊಂದು, ನಿಮ್ದು ಕ್ಲಾತ್ ಅಲ್ಲಿ ರಬ್ಬಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ವಾಟ್ ಅಬೌಟ್ ದಿಸ್ ರಬ್ಬಿಂಗ್ ಎಲ್ಲ ಏನು ಕೊಡ್ತಾ ಇದ್ದೀರಾ ಸರ್ ನೀವು? ರಬ್ಬಿಂಗು ಇವಾಗ ಅಂತಂದ್ರೆ ನೋಡಿ ಸರ್, ಇವಾಗ ನಾವು ಹಿಂಗೆ ನಾವು ಕೂತ್ಕೊಂತ ಇರ್ತೀವಿ, ಅದಕ್ಕೆಲ್ಲ ರಬ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ರಬ್ಬಿಂಗ್ ಕೊಡ್ತೀವಿ ಸರ್. 50,000 70,000 80,000 ವರೆಗೂ ಇರುತ್ತೆ ಸರ್. 80,000 ಸತಿ ಕುತ್ಕೊಂಡ್ರು ಏನು ಆಗಲ್ಲ, ಒಂದು ಚೂರುಣ ಆಗಲ್ಲ ಸರ್. ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಸೋಫಾಗಳ ಮೇಲೆ ನೀವು 4,000 5,000 ಸತ ಕುತ್ಕೊಳ್ಳೋದ್ರೊಳಗಡೆ ಎಲ್ಲ ಉಜ್ಜಿ ಹೋಗಿರುತ್ತೆ. ಬಟ್ ಇಲ್ಲಿ 80,000 ರಬ್ಬಿಂಗ್ ವರೆಗೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಓಕೆ. ನೀವು ಕುತ್ಕೊಂಡಾಗ ಏನಾಗುತ್ತೆ, ಈ ತರ ರಬ್ ಆಗುತ್ತೆ. ರಬ್ ಆಗಿ
ಮಾಮೂಲಿ ಹೊರಟೋಗ್ಬಿಡುತ್ತೆ, ಹೊಲ್ಟೋಗುತ್ತೆ, ಫ್ಯಾಬ್ರಿಕ್ ಕಟ್ ಆಗ್ಬಿಡುತ್ತೆ. ಕಟ್ ಆಗ್ಬಿಡುತ್ತೆ. ನಿಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ ನಮ್ದ್ರಲ್ಲಿ ಆ ತರ ಆಗೋದಿಲ್ಲ ಸರ್. ಸರ್ ಇರೋ ಕಂಫರ್ಟ್ಗೂ ಹೌದು ಈ ಮೆಕ್ಯಾನಿಸಮ್ಗೂ ಈ ರಬ್ಬಿಂಗಿಗೂ ನನ್ನ ಪ್ರಕಾರ 1-1.5 ಲಕ್ಷ ಅಂತೂ ಇರಲೇಬೇಕು. ಹೌದು. ನಿಮ್ಮಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ? ನಮ್ದ್ರಲ್ಲಿ ಬೆಸ್ಟ್ ಅಂತಂದ್ರೆ 75,000 ಎಲ್ಲ ಫುಲ್ ಸೆಟ್ ಸಿಗುತ್ತೆ. 4ರಲ್ಲೂ ಕೂಡ ನಿಮಗೆ ರೆಕ್ಲೈನ್ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲಿ 2 ಬಂತು, ಇಲ್ಲಿ 2 ಬರುತ್ತೆ ಸರ್. ಓಕೆ, ಸೊ ಟೋಟಲ್ ಆಗಿ 4ಕ್ಕೆ ನಿಮಗೆ 75,000. ಹೌದು ಸರ್. ಮೋಲ್ಡೆಡ್ ಫೋಮ್ ಅನ್ನು ಎಲ್ಲದ್ರಲ್ಲೂ ಮೋಲ್ಡೆಡ್ ಫೋಮ್ ಸರ್. ಇದ್ರಲ್ಲೂ ಮೋಲ್ಡೆಡ್ ಫೋಮ್. ಇದು ಹ್ಯಾಂಡಲ್ ನೋಡ್ತಿದ್ರಲ್ಲ, ಇದು ಪಾಲಿಫಿಲ್. ಹೌದು, ಪಾಲಿಫಿಲ್. ಫೋಮ್ ಹಾಕಿದ್ರೆ ಪ್ರೆಸ್ ಆಗ್ಬಿಡುತ್ತೆ. ಕರೆಕ್ಟ್. ಪಾಲಿ ಆದ್ರೆ ನಮ್ಗೆ ಗ್ರಿಪ್ ಕಂಫರ್ಟ್ ಆಗಿ ಇರುತ್ತೆ. ಯಾವತ್ತೂ ಹಿಂಗೆ ಇರುತ್ತೆ. ಯಾವತ್ತೂ ಹಿಂಗೆ ಇರುತ್ತೆ. ಇನ್ ಕೇಸ್ ಲೈಫ್ ಅಲ್ಲಿ ಈ ತರ ಫುಲ್ ಫೋಲ್ಡ್ ಆಯ್ತು ಅಂದ್ರೆ ಜಸ್ಟ್ ಹಿಂಗ್ ಹೊಡೆದ್ರೆ ನಿಮ್ ಫುಲ್ ಇದಾಗ್ಬಿಡುತ್ತೆ. ಫಿನಿಶ್ ರೆಡಿ ಅಂತ ಹೇಳ್ಬೋದು. ಸೂಪರ್ ಅಂತ ಹೇಳ್ತೀನಿ. ಇದು ಏನಕ್ಕೆ ಇಲ್ಲಿ ಹಾಕಿಟ್ಟಿದ್ದೀರಾ? ಸುಮ್ಮನೆ ಹಾಕಿದ್ರೆ ಹೆಂಗೆ ಇದು? ಇಲ್ಲ, ಬೀನ್ ಬ್ಯಾಗ್ ಸರ್. ಸೋಫಾ ಫ್ರೀ ಬರುತ್ತೆ. ಬೀನ್ ಬ್ಯಾಗ್ ಫ್ರೀನಾ? ಹೌದು ಸರ್. ಯಾವ ಸೈಜ್ ಇದು? ಡಬಲ್ ಎಕ್ಸೆಲ್ ಬರುತ್ತೆ ಸರ್. ಡಬಲ್ ಎಕ್ಸೆಲ್ ಬರ್ತಾ ಇದೆಯಾ? ದೊಡ್ಡದು. ಬೇರೆ ಕಲರ್ ಕೊಡ್ತೀರಾ? ಬೇರೆ ಕಲರ್ ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀವಿ. ನೋಡಿ ಇಲ್ಲಿ ಇದು ಡಬಲ್ ಎಕ್ಸೆಲ್. ನೀವು ಸೋಫಾ ಜೊತೆ ಆರಾಮಾಗಿ ಒಂದು ಸೈಡಲ್ಲಿ ಇಲ್ಲೆಲ್ಲಾದ್ರೂ ಈ ಮೂಲೆಲ್ಲೋ ಆ ಕಡೆನೋ ಎಲ್ಲ ಹಾಕೊಂಡ್ಬಿಟ್ರೆ ಶಾರ್ಟೆಡ್ ನಿಮ್ದು ಒಂದು ಏನು ಕಂಪ್ಲೀಟ್ ಫರ್ನಿಚರ್ ಶಾರ್ಟೆಡ್ ಆಗಿಬಿಡುತ್ತೆ ಅಂತ ಹೇಳ್ತೀನಿ. ಸರ್ ಇದ್ರ ಕಾಸ್ಟ್ ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ? ಸರ್ ಇದ್ರದ್ದು ಕಾಸ್ಟ್ ನಿಮಗೆ 4,000 ವರೆಗೂ ಇರುತ್ತೆ ಸರ್. 4,000 ರೂಪಾಯಿ. ಎಷ್ಟೇ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ನಮ್ಮ ಹತ್ರ ರೆಕ್ಲೈನರ್ ಇದೆ. ಇನ್ನೊಂದು ರೆಕ್ಲೈನರ್. ಹೌದು. ಬನ್ನಿ ಸರ್. ಇದು ಲೆದರ್, ಇದು ಲೆದರ್, ಇದು ಫ್ಯಾಬ್ರಿಕ್. ಇದು ಫ್ಯಾಬ್ರಿಕ್. ಹೌದು. ಬಟ್ ಇದು ಸೇಮ್ ನೋಡಕ್ಕೂ ಲೆದರ್ ತರ. ಹೌದು ಸರ್, 100%. ಆ ತರನೇ ಸೇಮ್. ಇದು 3+1+1 ರೆಕ್ಲೈನರ್ನಾ? 3+ ಸಿಂಗಲ್ ರೆಕ್ಲೈನರ್. ಇದೇನು ಒಂಥರ ಗೋಲ್ಡನ್ ಕಲರ್ ತರ ಬರುತ್ತಲ್ವಾ ಸರ್? ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸ್ವಲ್ಪ ಪೀಚ್ ಕಲರ್ ಅಲ್ಲಿ ಬರುತ್ತೆ, ಗೋಲ್ಡನ್ ಅಂತ ಹೇಳ್ಬೋದು. ನೋಡಿ ನಮ್ಮ ವೀಕ್ಷಕರಿಗೆ ಕ್ಲೀನ್ ಆಗಿ ತೋರಿಸಿ. ದಿಸ್ ಇಸ್ ಯೂನಿಕ್. ಸ್ವಲ್ಪ ಯೂನಿಕ್ ಕಲರ್ ಸರ್. ಹೌದು ಸರ್. ಸರ್ ಈ ತರ ಎಷ್ಟು ಕಲರ್ಗಳು ನಿಮ್ಮ ಹತ್ರ ಸಿಗ್ಬೋದು ಸರ್? ಹಂಗಾದ್ರೆ 10,000 ಕಲರ್ಗಳು ಇದಾವೆ ಸರ್. 10,000 ಕಲರ್ಸ್. ಇದು ಒಂದೇ ಕಲರ್ ಇದ್ದೇ ತಗೋಬೇಕಂತ ಏನಿಲ್ಲ. ನಿಮ್ಗೆ ವಾಲ್ಗೆ ಯಾವ ತರ ಕಲರ್ ಬೇಕು, ನಿಮ್ ಫ್ಲೋರ್ ಒಂದು ಕಲರ್, ವುಡನ್ ಒಂದು ಕಲರ್ ಮ್ಯಾಚಿಂಗ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಇಂಟೀರಿಯರ್ಗೆ ಮ್ಯಾಚ್ ಆಗೋ ತರ ಕಲರ್ ಕೊಡ್ತೀರಾ ನೀವು? ಹೌದು, ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ದಿಸ್ ಇಸ್ ಆಲ್ಸೋ ರೆಕ್ಲೈನಿಂಗ್. ಅಂಡ್ ಇದು ಕ್ಲಾತ್ ಅಂತ ಅನ್ಸೋದೇ ಇಲ್ವಲ್ಲ ಸರ್? ಇದು ಫ್ಯಾಬ್ರಿಕ್ ವಿತ್ ಲೆದರ್ ಮಿಕ್ಸ್ ಆಗಿರುತ್ತೆ. ಇವಾಗ ರೆಕ್ಲೈನರ್ ಅಂತಂದ್ರೆ ಚಿಕ್ಕ ಮಕ್ಕಳು ಕುತ್ಕೊಂತಾರೆ ಆಲ್ಮೋಸ್ಟ್. ತಿಂತ ಚಳಿ ಬಿಡ್ತಾರೆ ಅಂತ ಅಂದ್ಬಿಟ್ಟು ಇದಕ್ಕೂ ಫ್ಯಾಬ್ರಿಕ್ ವಿತ್ ಲೆದರ್ ಮಿಕ್ಸ್ ಮಾಡಿದೀವಿ. ನಾವು ಅಲ್ಲಿ ನೀರು ಸುರಿದ್ವಲ್ಲ, ಹೌದು, ಹಂಗೆ ಇಲ್ಲಿ ಸುರಿದ್ರು ಏನು ತೊಂದರೆ ಇಲ್ಲ ಅಂತ? ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಅಂಡ್ ಅಷ್ಟೇ ಅಲ್ಲ, 3 ಸೀಟರ್ ಕೂಡ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ನಿಮಗೆ ಒಂದು ಲೇಯರ್ ಅನ್ನ ಇಲ್ಲಿ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಥೈ ಸಪೋರ್ಟ್ ಸಿಗುತ್ತೆ. ಅಂದ್ರೆ ನಿಮಗೆ ಇಲ್ಲಿ ಕುಷನ್ ಸಿಗುತ್ತೆ. ಕರೆಕ್ಟಾ ಸರ್? ಮಕ್ಕಳೆಲ್ಲ ಕೂತ್ಕೊಂಡ್ಬಿಟ್ರೆ ಒಳಗಡೆ ಹೊರಟೋಗ್ಬಿಡ್ತಾರೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಅದಕ್ಕೆ ಹೇಳೋದು, ಒಂದ್ಸತಿ ನೀವು ಹಿಲ್ಟನ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವೇ ಹೇಳ್ತೀರಾ ಎಸ್ ದಿಸ್ ಇಸ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ದೊಡ್ಡ ದೊಡ್ಡ ಬ್ರ್ಯಾಂಡ್ ಹುಡ್ಕೊಂಡು ಎಲ್ಲ MG ರೋಡ್, ಬ್ರಿಗೇಡ್ ರೋಡ್ಗೆ ಹೋಗೋ ಬದಲು ಜಸ್ಟ್ ಒಂದ್ಸತಿ ಯಲಹಂಕಕ್ಕೆ ಬರ್ಬೋದು. ಸರ್ ಇದಕ್ಕೆ ಏನು ಪ್ರೈಸಸ್ ಮಾಡ್ತಾ ಇದ್ದೀರಾ? ಪ್ರೈಸ್ ನಿಮಗೆ ಅದರದ್ದು 75 ಇದೇನೆ, ಇದರದ್ದು 72,000. ಇನ್ನ 3,000 ಕಮ್ಮಿ. ಹೌದು, ಕಡಿಮೆ ಸರ್. ವಾಟ್ ಅಬೌಟ್ ಬೀನ್ ಬ್ಯಾಗ್ ಕೊಡ್ತೀರಾ? ಬೀನ್ ಬ್ಯಾಗ್ 100% ಕೊಡ್ತೀವಿ. ಬೀನ್ ಬ್ಯಾಗ್ ಇಲ್ಲೂ ಫ್ರೀ ಇದೆ. ಬಂದಾಗ ಕೇಳಿ ಇಸ್ಕೊಂಡು ಹೋಗೋದನ್ನ ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಇದೆ ನಂದು, ಆಲ್ರೆಡಿ ಬೆಲೆಗಳು ತುಂಬಾನೇ ಕಮ್ಮಿ ಇದೆ. ದಯವಿಟ್ಟು ಯಾರು ಬಾರ್ಗೇನ್ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ. ಯಾಕಂತಂದ್ರೆ ನೋಡಿ, 1 ಲಕ್ಷ ಸಿಗ್ತಿರುವಂತಹ ಒಂದು ಪ್ರಾಡಕ್ಟನ್ನು ನಿಮಗೆ ಅದು 75 ಇನ್ನೇ ಕಮ್ಮಿ ಮಾಡಿದ್ದಾರೆ ಸರ್. 72 ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ಒಂದು ಆಫರ್ ಬೇರೆ ಕೊಡ್ತಾ ಇದ್ದಾರೆ. 3,000 ರಿಂದ 4,000 ರೂಪಾಯಿ ವರ್ತಿನ ಬೀನ್ ಬ್ಯಾಗ್ ಕೂಡ ಸಿಗ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಬಾರ್ಗೇನ್ ಮಾಡೋಕೆ ಹೋಗ್ಬಿಡಿ. ಯಾಕಂತಂದ್ರೆ ಫ್ರೀ ಡೆಲಿವರಿ ಬೇರೆ ಕೊಡ್ತಾ ಇದ್ದಾರೆ. ಅದೇ ನಿಮಗೆ 1,000-2,000 ರೂಪಾಯಿ ಆಗ್ಬಿಡುತ್ತೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ಇವ್ರೇನು ಪರ್ಚೇಸ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಈಗಲೇ ಇವರನ್ನ ಕೇಳ್ಕೊಂಡ್ಬಿಡ್ತೀನಿ. ಆಮೇಲೆ ಪರ್ಚೇಸ್ ಮಾಡ್ತಾರೆ ಏನೋ ಅದನ್ನು ಕೂಡ ತಿಳ್ಕೊಂಬಿಡೋಣ. ದಿವಾಕರ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನೀವು ಎಲ್ಲಿಂದ ಬಂದಿರೋದು? ಬನಶಂಕರಿ ಗಿರಿನಗರದಿಂದ ಬಂದಿದ್ದೀವಿ. ಬನಶಂಕರಿ ಗಿರಿನಗರದಿಂದ ಭಾಳ ದೂರದಿಂದ ಬಂದಿದ್ದೀರಾ ಸರ್ ನೀವು? ಅಷ್ಟು ದೂರದಿಂದ ಇಲ್ಲಿ ಬರೋದಕ್ಕೆ ಕಾರಣ ಏನು ಸರ್? ವಾಟ್ ಇಸ್ ದ ರೀಸನ್? ಆಕ್ಚುಲಿ ನಾವು ಈಗ ಸೋಫಾ ತೊಗೊಬೇಕಾದ್ರೆ ನಮಗೆ ಅಷ್ಟು ಐಡಿಯಾ ಇರಲ್ಲ ಏನು ತೊಗೊಬೇಕು ಏನು ಅಂತೇಳಿ. ಮತ್ತೆ ನಾವು ಇದು ನಿಮ್ದು ರಿವ್ಯೂ ಎಲ್ಲ ನೋಡ್ತಾ ಇದ್ವಿ, ಯೂಟ್ಯೂಬ್ ಎಲ್ಲ ಫಾಲೋ ಮಾಡಿದ್ವಿ. ಮತ್ತೆ ಇಲ್ಲಿ ಶಾಪಲ್ಲೂ ನಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು. ಮೇನ್ ಏನಂತ ಹೇಳಿದ್ರೆ ನಮಗೆ ಗೊತ್ತಾಗಂಗದು ವುಡ್. ಸೊ ಮೇನ್ ಇಸ್ ವುಡ್. ನಾವು ಎಲ್ಲ ಕಡೆ ನೋಡ್ತೀವಿ ಪ್ಲೈವುಡ್ ಅಥವಾ MD ಮೆಟೀರಿಯಲ್ಸ್ ಹೇಳ್ತಾರೆ. ಸೊ ಇಲ್ಲಿ ಹೇಳಿದಾಗ ಅವರು ಒಂದೇ ಮರ ಯೂಸ್ ಮಾಡ್ತಾರೆ, ಹೊಸಗಾಲ್ಗೆ ಯೂಸ್ ಮಾಡೋದು, ಮತ್ತೆ ಟೀಕ್ ಯೂಸ್ ಮಾಡ್ತಾರೆ. ಸೊ ನಮಗೆ ಈ ತರ ಕಾನ್ಫಿಡೆನ್ಸ್ ಬೇಕು. ಯಾಕಂದ್ರೆ ಅಪ್ಪರ್ ಲೇಯರ್ ಏನೋ ಪ್ರೆಸೆನ್ಸ್ ಕಾಣಿಸುತ್ತೆ ಎಲ್ಲ. ಸೊ ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಅಪಿಯರೆನ್ಸ್ ಹೆಂಗರು ಇರ್ಬೋದು, ಹೌದು, ಬಟ್ ಬಾಳಿಕೆ ಬರಬೇಕು. ನಿಮಗೆ ಮೇಡಮ್ ಏನು ಸರ್ ಅಷ್ಟು ದೂರ ಹೋಗೋದು ಅಂತ ಯಜಮಾನ್ರಿಗೆ ಬೈಲಿಲ್ವಾ ನೀವು? ಸರ್ ಆ್ಯಕ್ಚುಲಿ ಅದೇ ವಿಡಿಯೋ ಎಲ್ಲ ಫಾಲೋ ಮಾಡ್ತಿರ್ತೀವಿ ನಿಮ್ಮದು ಎಲ್ಲ ಬೇರೆ ಕಡೆ. ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇದೆ, ಯಾವುದೇ ವಿಡಿಯೋ ಮಾಡಿದ್ರು ಎಲ್ಲ ಪರ್ಫೆಕ್ಟಾಗಿ ಇದು ಮಾಡ್ತೀರಾ ಅಂತ. ಅದೇ ನೋಡಿದಾಗ ಅನ್ನಿಸ್ತು ಇದೆಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ಸ್, ವುಡ್ ಹಾಕೋದಿರಲಿ ಎಲ್ಲ ಚೆನ್ನಾಗಿದೆ ಅನಿಸ್ತಾ? ಓಕೆ, ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ವಾಟ್ ಈಸ್ ದ ಡಿಫ್ರೆಂಟ್ ಆ್ಯಂಡ್ ಈಸ್ ಇಟ್ ಸಿಮಿಲರ್? ಕರೆಕ್ಟಾಗಿ ಅನಿಸ್ತಾ ಇದೆಯಾ ಇವಾಗ ನಿಮ್ಗೆ ಏನು ಅನಿಸ್ತು?
ಅದೇ ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಯಿತು. ಅವರಲ್ಲಿ ಏನು ಹೇಳಿದ್ರು ಅದೇ ಥರ ಪ್ರತಿಯೊಂದು ಪ್ರಾಡಕ್ಟು ಮತ್ತು ಇದು ಫ್ಯಾಬ್ರಿಕ್ಸು ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋದು. ಸೊ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಯಾವ ಥರ? ನನಗೆ ಮೇನ್ ನಾನು ಏನಕ್ಕೆ ಬಂದಿದ್ದಂದರೆ ಬೇರೆ ಕಡೆ ನೋಡ್ತಾ ಇದ್ದ ಇಲ್ಲೂ ಇಲ್ಲಿ ಫೋಮಲ್ಲಿ ಅವರು ಕರೆಕ್ಟಾಗಿ ಹೇಳಿದರು, ನಾನು ಮೌಲ್ಡೆಡ್ ಫೋಮ್ ಯೂಸ್ ಮಾಡ್ತೀನಿ, ವಿಚ್ ಇಸ್ ಯೂಸ್ಡ್ ಇನ್ ಕಾರ್ಸ್ ಅಂತ ಹೇಳಿದ್ರು. ಸೊ ಅದು ನನಗೆ ಯಾಕಂದರೆ ನಾವು ಅಷ್ಟು ವರ್ಷದಿಂದ ಕಾರ್ ಓಡಿಸ್ತಾ ಇರ್ತೀವಿ, ಸ್ಯಾಗ್ ಆಗಲ್ಲ, ಹಂಗೆ ಇರುತ್ತೆ. ಸೊ ಅದಕ್ಕೆ ನಾನು ತೊಗೊಳ್ತಾ ಇದೇ ತೊಗೊಳ್ಳೋಣ, ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಮೌಲ್ಡೆಡ್ ಫಾರ್ಮ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ವಾಟ್ ಅಬೌಟ್ ದ ಎಸ್ಥೆಟಿಕ್ಸ್? ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫರ್ನಿಚರ್ಗಳು? ಯಾಕಂದರೆ ನಾವು ಕ್ಯಾಮ್ರಾದಲ್ಲಿ ಏನು ಮಾಡ್ತೀವಿ, ಕೆಲವೊಂದ್ಸತಿ ಕಲರ್ ಗ್ರೇಡ್ ಮಾಡ್ತೀವಿ, ಕಲರ್ ಗ್ರೇಡಿಂಗ್ ಮಾಡ್ಬೋದು, ಬಟ್ ಇಲ್ಲಿ ಬಂದು ನೋಡಿದಾಗ ಇಸ್ ಇಟ್ ಆ್ಯಕ್ಚುಯಲ್ ಚೆನ್ನಾಗಿದೆ ಅಂತ ಅನ್ಸುತ್ತೆ? ಹೌದು, ನಾವು ಅಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ಸೇಮೇ ಇದೆ, ಯಾವ ಥರ ಏನು ಮೇಜರ್ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇವತ್ತು ಬೈ ಮಾಡೋ ಚಾನ್ಸಸ್ ಇದೆಯಾ? ಹಿಂಗೆ ಓಕೆ ಅಂತ ಅನಿಸ್ತಾ ಇದೆಯಾ? ಮೆಜರ್ಮೆಂಟ್ ಒಂದು ನೋಡ್ಕೊಬೇಕಷ್ಟೇ, ಓಕೆ, ಅದೊಂದೇ ಕ್ವಶನ್ ಮಾರ್ಕ್ ಇರೋದು. ಇಲ್ಲ ಅಂದ್ರೆ ನಾವು ಆಲ್ಮೋಸ್ಟ್ ವಿ ಆರ್ ಡಿಸೈಡೆಡ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಹಿಲ್ಟನ್ಗೆ ಒಂದು ಥಮ್ಸ್ ಕೊಟ್ಬಿಡ್ಬೋದಾ? ಇಬ್ಬರ ಕಡೆಯಿಂದ ಒಂದು ಥಮ್ಸ್ ಕೊಟ್ಬಿಡಿರಿ ಇಬ್ಬರು ಕೂಡ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಇನ್ಫಾರ್ಮೇಷನ್. ಸೂಪರ್ ಸರ್. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಇಲ್ಲಿ ಬಂದು ಪರ್ಚೇಸಸ್ ಮಾಡ್ಬೋದಾ? ಹೌದು, ನೀವು ಅದನ್ನೇ ಇವ್ರು ಹೇಳ್ದಂಗೆ, ಕರ್ಣಕುಮಾರ್ ಅವ್ರು ಹೇಳ್ದಂಗೆ ನೀವು ಬಂದು ನೋಡಿ, ನಿಜವಾಗ್ಲೂ ನೀವು ಬಂದ ಮೇಲೆ ಸೆಲೆಕ್ಟ್ ಮಾಡ್ಬೋದಾ? ನಿಮ್ದು ಫೈನಲ್ ವರ್ಡ್ಸ್ ಏನು? ಇಲ್ಲಿ ಬಂದಮೇಲೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡೆ ಹಾಗೆ ಆಗುತ್ತೆ, ಎಲ್ಲ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಪ್ರತಿಯೊಂದು. ಇದು ಎಲ್ ಶೇಪ್ ಆಗಿರ್ಬೋದು, ರೆಕ್ಲೀನರ್ ಎಲ್ಲ ತುಂಬ ಚೆನ್ನಾಗಿದೆಯಾ? ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ ಇನ್ನೊಬ್ರು ಕಸ್ಟಮರ್, ಇವತ್ತೊಂದು ಫುಲ್ ಕಸ್ಟಮರ್ ಮಾತಾಡ್ತಾ ಇದ್ದೀನಿ. ನಮ್ಮ ಸರು, ರಾಮಕೃಷ್ಣ ಸರು, ಮಂಗಳಗೌರಿ ಮೇಡಮು, ಜೊತೆಯಲ್ಲಿ ಅವ್ರ ಸನ್ನು ಬಂದಿದ್ದಾರೆ. ದುಡ್ಡು ಬೇರೆ ಎಣಿಸ್ತಾ ಇದ್ದಾರೆ, ಇವಾಗ ತಗೊಳ್ಳೋದಕ್ಕೆ ರೆಡಿಯಾಗಿದ್ದಾರಂತೆ. ಸೊ ಒಂದು ರಿವ್ಯೂ ತೊಗೊಂಬಿಡೋಣ. ಸರ್, ಇಲ್ಲಿಂದ ಬಂದ್ರಿ ಸರ್ ನೀವು? ಸರ್, ನಮ್ಮದು ಹಳ್ಳಿಯಿಂದ ಅಮೃತ, ಕುಣಿಗಲ್ ತಾಲೂಕು, ಅಮೃತ ಹೋಬಳಿ, ಜಿನ್ನಾಗರ. ಅಲ್ಲಿಂದ ಬಂದವ್ರು ನೀವು? ಓಕೆ 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 ಸರ್. ಸುಂಕದಕಟ್ಟೆಯಿಂದ ಇಲ್ಲಿಂದ ಬಂದಿದ್ದೀರಲ್ಲ, ಎಲ್ಲೂ ಫರ್ನಿಚರ್ ಶಾಪ್ ಸಿಗ್ಲಿಲ್ವಾ ನಿಮಗೆ? ಇಲ್ಲೇ ಯಾಕೆ ಬಂದ್ರಿ? ಏನು ರೀಸನ್? ಇಲ್ಲ ಸರ್, ನಾವು ಒಂದು ವಿಡಿಯೋ ನೋಡ್ದೆ ನಿಮ್ಮದು, ಕೊರ್ಲಾನ್ ಅದು ವಿಡಿಯೋ ನೋಡಿ ನಮಗೆ ಅದು ಇಷ್ಟ ಆಯ್ತು. ನೀವು ಹೇಳಿ ಸರ್, ಏನು ಅನ್ಸುತ್ತೆ ನಿಮಗೆ? ಸರ್, ನಮ್ಮ ನೋಡಿದ ಐಟಮ್ಸು ಖುಷಿ ಆಯಿತು. ಓಕೆ, ಸರಿ, ಬೆಳಿಗ್ಗೆ ಒಂದ್ಸಲ ಬಂದ್ಬಿಟ್ಟು ಸರಿ ಯಾಕೆ ನಮ್ಮ ರೀಸನಬಲ್ ಇತ್ತಲ್ಲ, ಸರಿ ಅಂದ್ಬಿಟ್ಟು ಚೆನ್ನಾಗಿದೆ ಅನ್ನೋ ರೀತಿಲಿ ನಮಗೆ ಓಕೆ ಆಯಿತು. ಅದರಿಂದ ನಾವು ಇವಾಗಲೇ ತಗೊಂಡೋಗೋಣ ಅಂತ ದುಡ್ಡು ತೊಗೊಂಡೇ ಬಂದ್ಬಿಟ್ಟಿದ್ದೀರ. ಮುಂದೆ ಇದ್ದು ಮಗ ದುಡ್ಡು ಎಣಿಸ್ತವ್ರೆ, ಅವ್ರಿಗೆ ಕೇಳ್ಬಿಡ್ತೀನಿ. ಬ್ರೋ, ನೀವು ದುಡ್ಡು ಎಣಿಸ್ತಾ ಇದ್ದೀರಾ, ಕೊಡ್ಬೇಕಂತ ರೆಡಿ ಇದ್ದೀರಾ? ಅಪ್ಪ ಅಮ್ಮನೋ ಓಕೆ, ಬಟ್ ನಿಮಗೂ ಇಷ್ಟ ಆಗ್ಬೇಕಲ್ವಾ? ದೊಡ್ಡವ್ರದ್ದು ಟೇಸ್ಟ್ ಬೇರೆ ಇರುತ್ತೆ, ಚಿಕ್ಕವ್ರ ಟೇಸ್ಟ್ ಬೇರೆ ಇರುತ್ತೆ. ಇಲ್ಲಿ ಹಿಲ್ಟನ್ ಅಂತ ಬಂದಾಗ ನಿಮಗೂ ಕೂಡ ಇಷ್ಟ ಆಯ್ತಾ ಬ್ರೋ? ಲೈಕ್ ಫರ್ನಿಚರ್ ಎಲ್ಲ ನೋಡ್ಬಿಟ್ಟು ಇಷ್ಟ ಆಯಿತು, ಅದಕ್ಕೆ ನಾನೇ ಬಂದಿದ್ದು. ಲೈಕ್ 25 ಕಿಲೋಮೀಟರ್ಸ್ ದೂರದಿಂದ ಬಂದಿದ್ದೀವಿ. ಅದನ್ನೇ ಕೇಳಿದ್ದು. ಲೈಕ್ ಇಷ್ಟದಿಂದಾನೇ ಬಂದಿದ್ದು. ಲೈಕ್ ಎಲ್ಲ ಕಡೆ ನೋಡಿದ್ವಿ, ಎಲ್ಲ ಕಡೆ ಕಂಪೇರ್ ಮಾಡಿದ್ವಿ, ಎಲ್ಲ ಕಡೆ ಕಂಪೇರ್ ಮಾಡಿ ಇಲ್ಲಿ ಲೈಕ್ ಬೆಸ್ಟ್ ಪ್ರೈಸ್ ಅನಿಸ್ತು. ಲೈಕ್ ಕ್ವಾಲಿಟಿ ವೈಸ್, ಪ್ರೈಸ್ ವೈಸ್ ಎಲ್ಲ ಚೆನ್ನಾಗಿ ಅನಿಸ್ತು, ಅದಕ್ಕೆ ಬಂದಿದ್ದು. ಸೊ ದೊಡ್ಡವ್ರದ್ದು ಒಪ್ಪಿಗೆ ಇದೆ, ಚಿಕ್ಕವ್ರದ್ದು ಒಪ್ಪಿಗೆ ಇದೆ. ಸರ್, ವಾಟ್ ಅಬೌಟ್ ಡಿಸೈನ್ಸ್ ಇರ್ಬೋದು, ಬೆಲೆ ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಓಕೆ ಸರ್, ನೋ ಪ್ರಾಬ್ಲಮ್, ವರ್ತ್ ಅಂತ ಅನಿಸ್ತು. ಮೇಡಮ್, ನಿಮಗೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿದೆ, ಕ್ವಾಲಿಟಿ, ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್, ಮೇನ್ ಬ್ರ್ಯಾಂಡ್ ಯಾವುದೋ ಜಮ್ಮದಿಂದ ಯೂಸ್ ಮಾಡ್ತಾರೆ, ಆಗಿಂದ ಸುಮಾರು ವರ್ಷದಿಂದ ಇದೆ. ಕುರ್ಲಾನ್ ಬ್ರ್ಯಾಂಡ್ ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಿಲ್ಟನ್ಗೆ ಒಂದು ಥಮ್ಸ್ ಕೊಟ್ಬಿಡ್ಬೋದಾ? ಒಂದು ಥಮ್ಸ್ ಕೊಟ್ಬಿಡಿ ಎಲ್ರು. ಸೂಪರ್. ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಇಲ್ಲಿ ಬರ್ಬೋದಾ, ತಗೋಬೋದಾ ಪರ್ಚೇಸ್? ಎಲ್ಲರೂ ಬನ್ನಿ, ಇಲ್ಲಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲರೂ ಬಂದು ಇಲ್ಲಿ ತಗೊಳ್ಳಿ. ಗೌರಿ ಮೇಡಮ್ ಹೇಳ್ಬಿಟ್ಟಿದ್ದಾರೆ, ದಯವಿಟ್ಟು ಬರೋದು ಮರಿಬೇಡಿ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಸ್ಟೋರ್ನ ಒಬ್ರು ಕಸ್ಟಮರ್ ಬಂದಿದ್ದಾರೆ, ಕುಮಾರ್ ಸರ್ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಸರ್, ನನ್ನ ಕ್ವಶನ್ ಏನಂತಂದ್ರೆ, ವೈ, ಯಾಕೆ ಈ ಶಾಪನ್ನು ಚೂಸ್ ಮಾಡಿದ್ರಿ? ಫರ್ನಿಚರ್ ತಗೋಬೇಕು ಅಂತ ಬಿಕಾಸ್ ಆಫ್ ಕ್ವಾಲಿಟಿ ಐ ಲೈಕ್, ಇಷ್ಟ ಆಯಿತು, ಮತ್ತು ಡಿಸೈನು ಇಷ್ಟ ಆಯಿತು, ಯೂನಿಕ್ ಕಲೆಕ್ಷನ್ ಇತ್ತು. ಸೊ ಮುಂಚೆನೂ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಓಕೆ ಓಕೆ. ರಿವ್ಯೂಸ್ ಎಲ್ಲ ನೋಡಿ ಮತ್ತೆ ತುಂಬ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಾ, ಮನೆಗೆ ಫರ್ನಿಚರ್ ಬೇಕು. ಫಸ್ಟ್ ಆಫ್ ಆಲ್ ಯಾವ ಥರ ಫರ್ನಿಚರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರಿ ನಿಮ್ಮ ಮನೆಗೆ? ಆ್ಯಕ್ಚುಲಿ ನಾನು ಇದ್ದಿದ್ದೇ ಒಂದು ನನ್ನ ಬಡ್ಜೆಟ್ ಅಂತ ಒಂದು 50 to 55 ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ. ಕಾರ್ನರೇ ಬೇಕು ಅಂತ ಮನ್ಸು ಮಾಡಿದ್ರಾ? ಆಕ್ಚುಲಿ ನಾನು ಈವನ್ ಮೆಜರ್ಮೆಂಟ್ ಸಮೇತ ತಗೊಂಡ್ಬಂದಿದ್ದೀರಾ? 9x8 ಅಂತ. ಸೂಪರ್ ಇದೆ ಆಕ್ಚುಲಿ. ಸೊ ಪರ್ಫೆಕ್ಟ್ಲಿ ನನಗೆ ಅದೇ ಮೆಜರ್ಮೆಂಟ್ ಸಿಕ್ತು. ಓಕೆ. ಸೊ ಹಾಗಾಗಿ ಮತ್ತೆ ನಾನು ಆರ್ಡರ್ ಕೊಟ್ಟು ಮತ್ತೆ 15 days ವೆಯ್ಟ್ ಮಾಡಿ ಈ ಟೆನ್ಷನ್ ಎಲ್ಲ ಬೇಡ ಅಂತ ಡೈರೆಕ್ಟ್ ಆಗಿ ಐ ಹ್ಯಾವ್ ಟು ಗೋ ಫಾರ್ ಇದನ್ನೇ ತಗೊಳ್ಳೋಣ ಅಂತ. ಫೈನಲ್ ನಮ್ಮ ವೀಕ್ಷಕರಿಗೆ ಹೇಳಿ, ಹಿಲ್ಟನ್ ಫರ್ನಿಚರ್ಗೆ ಬರ್ಬೋದಾ? ನಿಜವಾಗ್ಲೂ ಕ್ವಾಲಿಟಿ ನಾವು ಏನು ತೋರಿಸ್ತೀವಿ ಅದು ಇಲ್ಲಿ ಇದೆಯಾ ಸರ್? ಬರ್ಬೋದು ಸರ್, ಬರ್ಬೋದು, 100% ಬರ್ಬೋದು. ಏನಂದ್ರೆ ಅಲ್ಲೇನು ಹೇಳ್ತಾರೋ ಇಲ್ಲಿ ಅದೇ ಇದೆ. ಇಲ್ಲೊಂದು ಹೇಳೋದು ಮತ್ತೆ ಅಲ್ಲಿ ಬಂದ್ಮೇಲೆ ಇನ್ನೊಂದು ಮಾಡೋದು ಆ ಥರ ಇಲ್ಲ.
ಹಿಲ್ಟನ್ ಫರ್ನಿಚರ್ ಒಂದು ಥಮ್ಸ್ ಕೊಟ್ಬಿಡ್ಬೋದು ಹಾಗಾದ್ರೆ ಕೊಟ್ಬಿಡಿ ಹಾಗಾದ್ರೆ ಓಕೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕಂಪಲ್ಸರಿ ತಗೋಬೋದು, ಕಂಪಲ್ಸರಿ ಒಳ್ಳೆ ಇದಿದೆ, ನೋ ಇಶ್ಯೂಸ್ ಅಂತ ಹೇಳ್ತಾರೆ. ಸರ್ ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ ಅಥವಾ ನಮ್ಮ ಫ್ಯಾಮಿಲಿಲಿ ಮಕ್ಕಳು ಜಾಸ್ತಿ ಅನ್ನೋರಿಗೆ ಒಂದು ಕಾರ್ನರ್ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಕಾರ್ನರಲ್ಲೂ ನನಗೆ ತುಂಬ ಇಷ್ಟ ಆಗೋದು ಏನು ಗೊತ್ತಾ, ಈ ಕಾನ್ಸೋಲ್ ಕೊಡ್ತಿರಲ್ಲ ಸರ್ ನೀವು, ದಟ್ಸ್ ತುಂಬ ಯೂನಿಕ್ ಅಂತ ಹೇಳ್ತೀನಿ. ಮೇನಾಗಿ ಇದೇನು ಬೌನ್ಸಿ ಫುಲ್ ಹಿಂದ್ಗಡೆನೂ ಬೌನ್ಸಿ ಕೆಳಗಡೆನೂ ಬೌನ್ಸಿ, ಹೆಂಗೆ ಸರ್ ಇದು? ಇದು ಸೀಟ್ ಹಾಕಿರೋದು ಸಾಫ್ಟಿ ಫಾರ್ಮು, ಬ್ಯಾಕ್ ಸೈಡ್ ಹಾಕಿರೋದು ಪಾಲಿ, ಅದಕ್ಕೆ ನಿಮ್ಗೆ ಬೌನ್ಸ್ ಆಗುತ್ತೆ. ಹಿಂದೆನೂ ಬೌನ್ಸ್ ಆಗ್ತಾ ಇದೆ, ಸರ್ ಕೆಳಗಡೆನೂ ಬೌನ್ಸಿಂಗ್ ಇದೆ. ಓಕೆ. ಆ್ಯಂಡ್ ಇಲ್ಲಿ ತುಂಬ ನನಗೆ ಇಷ್ಟ ಆಗಿದೆ ಏನು ಗೊತ್ತಾ, ಈ ಕಾನ್ಸೋಲ್ ಬಾಕ್ಸು ಒಳಗಡೆನೂ ಸೇಮ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಬೇಕಾದ್ರೆ ಹಾಕೋಬಹುದು, ಕಲರ್ ಬೇಕಾದ್ರೆ ಹಾಕೋಬಹುದು. ಏನ್ ಹೇಳ್ತೀರಾ? ನಿಮ್ಗೆ ಇನ್ನ ಕಾರಲ್ಲಿ ಇರುತ್ತಲ್ಲ ಸರ್ ಇದ್ರದ್ದು ಬಗೆಟ್ ಟೈಪ್, ಅದು ಕೂಡ ಹಾಕಿಸ್ಕೊಡ್ತೀವಿ. ಹಂಗೂ ಮಾಡ್ಕೊಡ್ತೀರಾ? ಹಂಗೂ ಮಾಡಿಸ್ಕೊಡ್ತೀವಿ. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಬೇಕಾದ್ರೆ ನೀರ್ ಬೇಕಾದ್ರೆ ಹಾಕಿದ್ರು ನಿಮ್ಗೆ ಅದ್ರಲ್ಲಿ ಏನಾಗೋದಿಲ್ಲ. ಜೊತೆಲಿ ಇಲ್ಲಿ ಕಪ್ ಹೋಲ್ಡರ್ ಸಿಗ್ತಾ ಇದೆ ಸರ್. ಇದು ಟೋಟಲ್ ಎಷ್ಟು ಸೀಟರ್ ಬರ್ತಾ ಇದೆ ಸರ್? ಎಷ್ಟು ಅಂತಂದ್ರೆ 5 ಸೀಟರ್ ನಿಮ್ಗೆ ಚೇರ್ ಸಿಗುತ್ತೆ ಸರ್. ಒಂದು ಕಾರ್ನರ್ ಮತ್ತೆ ಒಂದು ಸೆಂಟರ್ ಟೇಬಲ್ ಮತ್ತೆ ಒಂದು 2 ಪಫೀಸ್ ಸಿಗುತ್ತೆ ಅಲ್ಲಿದೆ. ಎಸ್, ಆಕ್ಚುಲಿ ಇದನ್ನ ನಾವು ನಿಮಗೆ ತೋರಿಸಲೇಬೇಕು. ಸ್ಟೋರೇಜ್ ಟೈಪ್ ನಿಮ್ ಟೀಪೈ ಸ್ಪೇಸ್ ಸ್ಟೋರೇಜ್ ತರಾನು ಮಾಡ್ಕೊಟ್ಟಿದ್ದೀವಿ. ಎರಡಕ್ಕೂ ಆಗ್ಬಿಡುತ್ತೆ. ಹೌದು, 2 in 1 ಸರ್. ಆಮೇಲೆ ವಿತ್ ಗ್ಲಾಸ್ ಬರುತ್ತೆ, ಟಫನ್ ಗ್ಲಾಸ್, ಡ್ಯುಯಲ್ ಹ್ಯಾಂಡಲ್. ಮೇಲ್ಗಡೆ ನಿಮ್ಮ ಪ್ರಾಪರ್ ಹ್ಯಾಂಡಲ್ ಇರುತ್ತೆ. ಇಲ್ಲ ಪಕ್ಕದಲ್ಲಿ ನಾನು ಏನೋ ಮಾಡ್ತಾ ಇರ್ತೀನಿ, ಒಂದು ಹಂಗೆ ಮೊಬೈಲ್ ಇಲ್ಲಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನೋಡಿ ವೀಕ್ಷಕರೇ, ಸೈಡ್ ಹ್ಯಾಂಡಲ್ ಕೂಡ ಇದೆ ಇಲ್ಲಿ. ಇದು ಚೆಸ್ಟ್ ಡಿಸೈನ್ ಅಲ್ವಾ? ಹೌದು ಹೌದು ಸರ್, ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ. ಇದು ರಬ್ಬರ್ ವುಡ್ ಬರುತ್ತೆ. ಸ್ಟಿಚಸ್ ನೋಡಿ, ಕಸ್ಟಮರ್ ನ ಈ ಡಿಸೈನ್ ನ ಕೇಳಕ್ಕೆ ಬರ್ತಾರೆ ಸರ್. ಸರ್ ನಮ್ಗೆ ಈ ಡಿಸೈನ್ ಹಾಕೊಡಿ ಸರ್ ಸೋಫಾಗೆ ಅಂತ ಅಂದ್ಬಿಟ್ಟು, ಬೇರೆ ಸೋಫಾದ್ರಲ್ಲೂ ಇದೇ ಹ್ಯಾಂಡಲ್ ಬೇಕು ಸರ್ ಅಂತ ಕೇಳ್ತಾರೆ. ಕರೆಕ್ಟ್ ಆಗಿದೆ. ನನ್ಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ನೀವು ಇಲ್ಲಿ 3 ಪೋರ್ಷನ್ ಅನ್ನು ತಗೊಂಡಿದ್ದೀರಾ, 1 2 3. ಸೊ ಇದರಿಂದ ಬೆನಿಫಿಟ್ ಏನಂತಂದ್ರೆ ನಿಮಗೆ ಬ್ಯಾಕ್ ಅನ್ನ ನೀವು ತೋರಿಸಿದ್ರೆ ನನ್ನ ಹೆಡ್ಗೆ ರೆಸ್ಟ್ ಸಿಗ್ತಾ ಇದೆ, ನನ್ನ ಬೆನ್ನಿಗೆ ರೆಸ್ಟ್ ಸಿಗ್ತಾ ಇದೆ, ಕೆಳಗೆ ಲೋವರ್ಗೆ ರೆಸ್ಟ್ ಸಿಗ್ತಾ ಇದೆ. ಸೊ ಯಾರಿಗೆ ಬ್ಯಾಕ್ ಪೇನ್ ಇರುತ್ತೆ, L1 L2 ಪೇನ್ ಇರುತ್ತಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿರುವಂಥದ್ದು. 1 2 3 3 ಸೆಕ್ಷನ್ ಕೊಟ್ಟಿರೋದ್ರಿಂದ ಪುಷಪ್ ಕರೆಕ್ಟ್ ಆಗಿ ಸಿಗುತ್ತೆ. ಏನ್ ಹೇಳ್ತೀರಾ? ಪ್ರೈಸ್ ಹೇಳಿ ಸರ್, ಬನ್ನಿ ಕುತ್ಕೊಳ್ಳಿ. ಒಂದು ಒಳ್ಳೆ ಪ್ರೈಸ್ ಕೊಡಿ ಇವಾಗ. ಸರ್ ಒಳ್ಳೆ ಪ್ರೈಸ್ ಟೀಪೈ ಪಫೀಸ್ ಕಾರ್ನರ್ ಫುಲ್ ಸೋಫಾ ಬರುತ್ತೆ ಸರ್, 68,000. 68,000. ಹೌದು, ಸ್ವಲ್ಪ ಕಮ್ಮಿ ಮಾಡ್ಬೋದು ಇನ್ನೊಂಚೂರು ಸರ್. ನಿಮ್ ಕಡೆಯಿಂದ ಬಂದ್ರೆ ಮಾಡ್ತೀವಿ ಸರ್. ಇಯರ್ ಎಂಡ್ ನಿಮ್ ಕಡೆಯಿಂದ ಬಂದ್ರು 62,000 ಮಾಡ್ಕೊಡ್ತೀವಿ. 62. ಹೌದು ಸರ್. ಇದನ್ನೇ ಏನಾದ್ರು ಮಾರ್ಕೆಟ್ ಅಲ್ಲಿ ತಗೊಬೇಕು, ಇನ್ನ ದೊಡ್ಡ ಬ್ರ್ಯಾಂಡ್ ಹೋಗ್ತಾ ಇದೀವಿ ಅಂದ್ರೆ ನಿಮ್ ಪ್ರಕಾರ ಎಷ್ಟು ಆಗ್ಬೋದು ಸರ್ ಇದು? ನಮ್ ಪ್ರಕಾರ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇದು 85 ವರೆಗೂ ಬೀಳುತ್ತೆ ಸರ್. 85,000. 85 90 ವರೆಗೂ ಟಚ್ ಆಗುತ್ತೆ ಸರ್. ಅಷ್ಟು ತನಕ ಹೋಗುತ್ತೆ. ಹೌದು ಸರ್. ಸರ್ ಕಾರ್ನರ್ ಅಲ್ಲಿ ಇನ್ನೂ ತಗೊಂಡ್ಬಂದಿದ್ದೀರಾ? ಹೌದು ಸರ್. ಕ್ವಿಕ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡಿ, ಏನೇನಿದೆ ಬೆನಿಫಿಟ್ ಇದರಲ್ಲಿ? ಸರ್ ಇದರಲ್ಲಿ ಇದ್ರ ಸೋಫಾ ಹೆಸರು ಗ್ಯಾಲಕ್ಸಿ. ಅಬ್ಸರ್ವ್ ಮಾಡಿ ಸರ್, ಸೀಟ್ ಹೇಗೆ ಕೊಟ್ಟಿದೀವಿ ಅಂತ. ಸಿ ಟೈಪ್ ಕೊಟ್ಟಿದೀವಿ. ನಮ್ ಕಾರಲ್ಲಿ ಸೀಟ್ ಇರುತ್ತಲ್ಲ ಆ ಟೈಪ್ ಸೀಟ್ ಕೊಟ್ಟಿದೀವಿ. ಯು ತರ ಕೊಟ್ಟಿದೀವಿ. ಮತ್ತೆ ಅಬ್ಸರ್ವ್ ಮಾಡಿ ಹ್ಯಾಂಡಲ್ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ಟಿಚಸ್ ನೋಡಿ, ಡೈಮಂಡ್ ಸ್ಟಿಚ್ ನೋಡಿ ಸರ್, ಫುಲ್ ಟೀ ಕೊಟ್ಟು ಲಾಸ್ಟ್ ವರೆಗೂ ಕೊಟ್ಟಿದೀವಿ. ಹ್ಯಾಂಡಲ್ ಫುಲ್ ಕೊಟ್ಟಿದೀವಿ. ಲೆಗ್ಸ್ ಟೀ ಕೊಟ್ಟು ಮತ್ತೆ ಡಿಸೈನ್ಸ್ ಅಬ್ಸರ್ವ್ ಮಾಡಬಹುದು ಸರ್. ನೋಡಿ ಡೈಮಂಡ್ ಸ್ಟಿಚ್ ಕೊಟ್ಟಿದೀವಿ. ಅಂಡ್ ಇದು ತುಂಬಾ ಇದು ಕೂಡ ಆಗಿದೆ. ಹೌದು, ಎಂಬೋಸ್ಡ್ ಆಗಿದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಗ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರದ್ದು ಸ್ಪೆಷಲ್ ಫೀಚರ್ಸ್ ಏನೇನಿದೆ ಸರ್ ಇದರಲ್ಲಿ? ಸರ್ ಇದರದ್ದು ನಮ್ದ್ರಲ್ಲಿ ಸೋಫಾ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಸೋಫಾ ಇದು. ಅದಕ್ಕೆ ನಾವು ಫ್ರಂಟ್ಗೆ ಇಟ್ಟಿದೀವಿ. ತುಂಬಾ ಪ್ರೀಮಿಯಂ. ಈ ಫ್ಯಾಬ್ರಿಕ್ ಅನ್ನೋದು ತುಂಬಾ ಪ್ರೀಮಿಯಂ ಫ್ಯಾಬ್ರಿಕ್. ರಬ್ಸ್ ನೀವು ನೋಡಬಹುದು, ರಬ್ಸ್ 2 ಲಕ್ಷವರೆಗೂ ಮಾಡ್ಬೋದು ಸರ್. 2 ಲಕ್ಷ ಸತಿ? ಹೌದು. ಓಕೆ. ಹಾಕಿರೋದು ವುಡ್ನು ಹೊಣ್ಣೆ ವುಡ್. ನಿಮ್ ಲೈಫ್ ಟೈಮ್ ವ್ಯಾರಂಟಿ ಸರ್. ಲೈಫ್ ಟೈಮ್ ವಾರಂಟಿ. ಹೌದು. ಇನ್ನೊಂದು ರಬ್ಸ್ 2 lakh ರಬ್ಸ್ ಅಂತ ಅಂದ್ರು, ಅಂದ್ರೆ 30-35 ವರ್ಷ ತಲೆಬಿಸಿನೇ ಇಲ್ಲ. 30-35 ಅಲ್ಲ, 50 ವರ್ಷ ಇರ್ಲಿ ಸರ್, ಏನಾಗೋದಿಲ್ಲ. ಅದ್ರ ಬೆಲೆ ಏನ್ ಹೇಳ್ತಿದ್ರೆ ಸರ್? ಸರ್ ಇದು ಸರ್ಪ್ರೈಸ್ ಇಕ್ಕನ ಪ್ರೈಸ್. ಸರ್ಪ್ರೈಸ್ ಏನಕ್ಕಂದ್ರೆ ತುಂಬಾ ಪ್ರೀಮಿಯಂ ಸೋಫಾ ಇದು. ಅದಕ್ಕೆ ಸರ್ಪ್ರೈಸ್ ಇಕ್ಕನ. ಕಸ್ಟಮರ್ ಬರ್ಲಿ ಬೇಕಾದ್ರೆ ಮಾಡ್ಕೊಡೋಣ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ನಿಮ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. 1 ಲಕ್ಷದ ಒಳಗಡೆನೆ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇದು ನೀವು ಹೊರಗಡೆ ಬ್ರ್ಯಾಂಡ್ ಅಲ್ಲಿ ತಗೊಳಕ್ ಹೋದ್ರೆ 2 ಲಕ್ಷದವರೆಗೆ ಹೇಳ್ತಾರೆ. ಬಟ್ ಅದ್ರ ಇದು 1 lakh ಒಳಗಡೆನೆ ಇದೆ. 30-35 ವರ್ಷದವರೆಗೂ ಕೂಡ ಬಾಳಿಕೆ ಬರುವಂತ ಲೈಫ್ ಟೈಮ್ ವಾರಂಟಿ ಇರುವಂತ ಸೋಫಾ ವೀಕ್ಷಕರೇ. ಸರ್ ನೆಕ್ಸ್ಟ್ ಯಾವ ಸೋಫಾ ನೋಡ್ತಾ ಇದ್ದೀವಿ? ಗೂಗಲ್ ಸೋಫಾ. ಗೂಗಲ್ ಅಂತ ಹೆಸರಿಟ್ಟಿದ್ದೀರಾ? ಏನ್ ಸರ್ ಬೆನಿಫಿಟ್ ಇದ್ರದ್ದು? ಬೆನಿಫಿಟ್ ಕೂತ್ಕೊಳ್ಳಿ ಸರ್. ನೋಡಿ ಸರ್, ಒಳ್ಳೆ ಫೀಲಿಂಗ್ ನೋಡಿ ಸರ್, ಸಕ್ಕತ್ತಾಗಿದೆ. ಇಲ್ಲೊಂದು ನಾನು ಏನ್ ಫೀಲ್ ಮಾಡಿದೆ ಗೊತ್ತಾ, ಎಲ್ಲರೂ ಬ್ಯಾಕ್ ಸ್ಲ್ಯಾಂಟ್ ಮಾಡ್ತಾರೆ, ನೀವು ಇದನ್ನು ಸ್ಲ್ಯಾಂಟ್ ಮಾಡ್ಬಿಟ್ಟಿದ್ದೀರಾ. ಸ್ಲ್ಯಾಂಟ್ ಮಾಡಿರೋದು ನೋಡಿ ಸರ್, ಅಬ್ಸರ್ವ್ ಮಾಡಿ. ನೋಡಿ ಈ ತರ ಲೇಯರ್ಸ್ ಕೊಟ್ಟಿದ್ದೀವಿ. ಈ ಲೇಯರ್ಸ್ ಹೌದು, ಸೈಡ್ ಅಲ್ಲಿ ಮಾಡಿದ್ದಾರೆ ನೋಡಿ. ಏನ್ ಬೆನಿಫಿಟ್ ಈ ಲೇಯರ್ಸ್ ಇಂದ? ಇದು ನಾವು ಕೂತ್ಕೊಂಡ್ರೆ ನಮ್ದು ವೆಯ್ಟ್ ಎಷ್ಟಿದೆ ಅಂತ ಅಷ್ಟು ನಿಮ್ಗೆ ಸೋಫಾ ತಗೊಳುತ್ತೆ. ಒಳಗಡೆ ಹೊಲ್ಟೋಗುತ್ತೆ, ನಿಮ್ ಕಂಫರ್ಟ್ ಕೊಡುತ್ತೆ ಅವಾಗ. ಸೊ ಯಾವ ರೀತಿ ಫೋಮ್ ಯೂಸ್ ಮಾಡಿದ್ರೆ ಸರ್ ಇದರಲ್ಲಿ? ಜೆಲ್ ಯೂಸ್ ಮಾಡಿದೀವಿ. ಜೆಲ್ ಫೋಮ್? ಹೌದು, ಜೆಲ್ ಫೋಮ್. ಜೆಲ್ ಫೋಮ್ ಇರೋದ್ರಿಂದ ನಮ್ ವೇಟ್ ಅನ್ನ ಹಂಗೆ ಅಬ್ಸರ್ವ್ ತಗೊಳುತ್ತೆ ಸರ್. ಸೂಪರ್. ಆಮೇಲೆ ಇನ್ನೇನೇನ್ ಬೆನಿಫಿಟ್ಸ್ ಇದೆ, ಏನ್ ಫೀಚರ್ಸ್ ಇದೆ ಇದರಲ್ಲಿ? ಫ್ಯೂಚರ್ಸ್ ನೋಡಿ ಸರ್, ಸ್ಟಿಚಸ್ ನೋಡಿ. ಓಕೆನಾ? ಸೀಟ್ ಅಬ್ಸರ್ವ್ ಮಾಡಿ ಸರ್. ನಮ್ ಕಾರ್ ಸೀಟ್ ಅಲ್ಲಿ ನಾವು ಕೂತ್ಕೊಂತೀವಲ್ಲ, ಕರೆಕ್ಟ್ ಹಿಂಗಿದೆ ನೋಡಿ, ಅಬ್ಸರ್ವ್ ಮಾಡಿ.
ಕರೆಕ್ಟ್ ಹೌದು ಸೇಮ್ ಕಾರ್ ಸೀಟ್ ಫೀಲ್ ಕಾರ್ ಬರ್ತಾ ಇದೆ. ಸೀಟನ್ನೇ ಇದು ಹಾಕಿದೀವಿ. ಹ್ಯಾಂಡಲ್ ಅಬ್ಸರ್ವ್ ಮಾಡಿ ಸರ್, ಓಕೆ 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 ಹ್ಯಾಂಡಲ್ ಅಬ್ಸರ್ವ್ ಮಾಡಿ ತೋರಿಸಿ ಇಲ್ಲಿ ನಮ್ಮ ವೀಕ್ಷಕರಿಗೆ ಯೂನಿಕ್ ಹ್ಯಾಂಡಲ್ ಬರುತ್ತೆ. ಟೀ ಕುಡ್ತಾನೆ ಇದು. ಹೌದು ಸರ್, Okay. ಟೀ ಕೂಡ ಬರುತ್ತೆ. ಆಮೇಲೆ ಇನ್ನೊಂದು ನಂಗೆ ಭಾಳ ಇಷ್ಟ ಆಗಿದ್ದೇನು ಗೊತ್ತಾ, ಇದು ಹ್ಯಾಂಡಲ್ 1.5 ಫೀಟ್ನ ಹ್ಯಾಂಡಲ್ ಸಿಗ್ತಾ ಇದೆ. ಅದು ಕೂಡ ಕುಶನ್ ತರ ಇದೆ, ಒಂದು ದಿಂಬು ತರನು ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಗೂಗಲ್ ಸೋಪ್. ಹೌದು ಸರ್. ಓಕೆ, ಸೊ ಗೂಗಲ್ ಸೋಪ್ ಆಕ್ಚುಲಿ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲೇ ಇಲ್ಲ. ಸರ್. ಇದಕ್ಕೆ ಏನು ಪ್ರೈಸ್ ಹೇಳ್ತಾ ಇದ್ರ ಸರ್ ಇದನ್ನು ಒಂದು ಸರ್ಪ್ರೈಸ್ ಇಕಾನ. ಇದು ಸರ್ಪ್ರೈಸ್. ಹೌದು ಸರ್, ಇದು ಸರ್ಪ್ರೈಸ್ ಇಕಾನ. ಬೆಸ್ಟ್ ಪ್ರೈಸ್ ಕೊಡ್ಬೇಕು. ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಅಂಡ್ ಇದೇನಕ್ಕೆ ಇಟ್ಟಿದ್ರೆ ಇದೇನು ನನಗೆ ಗೊತ್ತಾಗ್ಲಿಲ್ಲ ಇದು. ಸರ್ ನಮ್ದು ಫೋಮ್ ನಿಮ್ಗೆ ಕ್ವಾಲಿಟಿ ತೋರ್ಸಕ್ಕೆ. ಓಕೆ ಓಕೆ ನೋಡಿ ಸರ್, ನೀವು ಟ್ರಯಲ್ ನೋಡಿ. ಇದೇನು ಇದು ಯಾವ ರೀತಿ ಇದು ಕ್ವಾಲಿಟಿ? 40 ಡೆನ್ಸಿಟಿ. ನಾವು ಹಾಕೋದು ಮೋಲ್ಡೆಡ್ ಫೋಮ್. ಇದು ಮೋಲ್ಡೆಡ್ ಫೋಮ್ ನೀವು ಯೂಸ್ ಮಾಡೋದು. ಹೌದು, ಹೌದು. ಇದು 40 ಡೆನ್ಸಿಟಿ. ಹೌದು. ಇದನ್ನ ಏನ್ ಮಾಡ್ಲಾ, ಎಕ್ಸರ್ಸೈಸ್ ಮಾಡ್ಲಾ? ಟ್ರಯಲ್ ನೋಡಿ ಸರ್. ಹಾಕ್ಲಾ ಇದ್ರ ಮೇಲೆ? ಹಾಕ್ಲಿ ಸರ್. ಅಷ್ಟೇ ಮುಗೀತು. ಹೌದು. ಇದ್ರ ಮೇಲೆ ಹಾಕ್ಲಾ? ಇದ್ರ ಮೇಲೆ ಒಂದು ಹಾಕಿ. ಸೊ ವೀಕ್ಷಕರು ಇವಾಗ ನೋಡಿ, ಓಹೋ ಹೋ ಬೌನ್ಸಿ. ಹೌದು, ಡಿಫ್ರೆಂಟ್ ಅಲ್ವಾ? ಹೌದು ಸರ್. ಇದರಿಂದ ಹೇಳೋದು ಇಲ್ಲ ಇದರಲ್ಲಿ. ಸೊ ಇದು ಆಲ್ಮೋಸ್ಟ್ ನಿಮ್ಮ ಕಾರಲ್ಲಿ ಯೂಸ್ ಮಾಡುವಂಥದ್ದು. ಸೊ ಇದೊಂದು 5 ರಿಂದ 5 kg ಇರ್ಬೋದು. ಸೊ 5 kgನ ಇದೊಂದು ಪೀಸು ಬೌನ್ಸ್ ಮಾಡಿ ಆಗ್ತಾ ಇದೆ, ಎತ್ತಿ ಬಿಸಾಕ್ತಾ ಇದೆ. ಅಂದ್ರೆ ಇಡೀ ಇದಕ್ಕೆ ಫೋಮ್ ಹಾಕಿದಾಗ ಎಷ್ಟು ಬೌನ್ಸ್ನೆಸ್ ಸಿಗ್ಬೋದು. ಕರೆಕ್ಟಾ? ಹೌದು, ನಾವು ಇದೇ ಫೋಮ್ ಹಾಕೋದು ಸರ್. ಇದು ಫೋಮ್, ಇದೇ ಫೋಮ್ ಮೋಲ್ಡೆಡ್ ಫೋಮ್. ಓಕೆ. ಸೊ ಹೇರ್ ಔಟ್ ಆಗಕ್ಕೆ ನಿಮಗೆ ಹೋಲ್ ಕೊಟ್ಟಿದೀವಿ. ಓಕೆ 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 ಸೊ ಇದರಿಂದ ನಮಗೆ ಹೀಟ್ ಆಗಕ್ಕೆ ಚಾನ್ಸ್ ಇಲ್ಲ. ಒಂದು ಚೂರುನ ಆಗಲ್ಲ. ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬಹುದು. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಳಿ, ಒಂದು ದಿವಸ ಫುಲ್ ಕೂತ್ಕೊಳ್ಳಿ, ಒಂದು ದಿವಸ ಫುಲ್ ಮಲಿಕೊಳ್ಳಿ, ಒಂದು ಚೂರುನ ಹೀಟ್ ಆಗಲ್ಲ, ಒಂದು ಚೂರು ವೆಟ್ ಆಗಲ್ಲ. ತೊಂದರೆ ಇಲ್ಲ. ತೊಂದ್ರೆನಿಲ್ಲ ಸರ್. ನೆಕ್ಸ್ಟ್ ಅದು ನೋಡ್ತಾ ಇದೀವಿ ಸರ್, ಓಸ್ಲೋ ಮಾಡಲ್ ಸೋಫಾ. ಓಸ್ಲೋ. ಹೌದು ಸರ್. ಸರ್ ಇದ್ರ ಕಲರ್ ಬಹಳ ಇಷ್ಟ ಆಯ್ತು ಸರ್ ನನಗೆ. ತುಂಬಾ ಚೆನ್ನಾಗಿದೆ ಸರ್ ಕಲರ್ ಮಾತ್ರ. ಅಲ್ವಾ ಸರ್? ಎಕ್ಸ್ಪ್ಲೈನ್ ಮಾಡಿ ಸರ್ ನಮಗೆ. ಸರ್ ಇದ್ರದ್ದು ನಿಮ್ಗೆ ನೋಡಿ ವುಡನ್ ಪ್ಲಾಂಟ್ ಕೊಟ್ಟಿದೀವಿ. ಒಂದೊಂದು ಸೋಫಾದ್ರಲ್ಲಿ ನೀವು ಕುತ್ಕೋಬಹುದು, ಇದ್ರಲ್ಲಿ ಕುತ್ಕೊಳಕ್ ಆಗಲ್ಲ. ನೀವು ಈ ಕಡೆನೂ ಕುತ್ಕೊಂಡ್ರೆ ಹ್ಯಾಂಡ್ ರೆಸ್ಟ್ ಸಿಗುತ್ತೆ, ಆ ಕಡೆನೂ ಕುತ್ಕೊಂಡ್ರೆ ಹ್ಯಾಂಡ್ ರೆಸ್ಟ್ ಸಿಗುತ್ತೆ, ಮತ್ತೆ ಸಿಂಗಲ್ ಚೇರ್ ಅಲ್ಲಿ ಕುತ್ಕೊಂಡ್ರೆ ಹ್ಯಾಂಡ್ ರೆಸ್ಟ್ ಸಿಗುತ್ತೆ. ಮತ್ತೆ ಏನಾದ್ರು ಕೆಲಸ ಮಾಡ್ಬೇಕು, ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಪ್ಲಸ್. ಇದು ಒಳ್ಳೇದು ಹೇಳಿದ್ರೆ. ಹೌದು. ಊಟದ ಬಟ್ಲು ಇಲ್ಲೇ ಇಟ್ಕೋಬಹುದು. ನೀವು ಮಾಡ್ತಾ ಇರುವಂತ ವರ್ಕ್ ಕೂಡ ಲ್ಯಾಪ್ಟಾಪ್ ಕೂಡ ಇಲ್ಲೇ ಇಟ್ಕೋಬಹುದು. ಶೋಗ್ ಏನ ಇಟ್ಕೊಳ್ಳಕ್ಕೆ ಈ ತರ ಫ್ಲವರ್ದು, ಈ ತರ ಮೊಬೈಲ್ಸ್ ಮೊಬೈಲ್ ಏನ್ ಬೇಕಾದ್ರೆ ಇಟ್ಕೋಬಹುದು ಸರ್. ಲೇಡೀಸ್ ಅಂತೂ ಇಟ್ಕೊಂತಾರೆ, ಸ್ಟೋರೇಜ್ ಟೈಪ್. ಬೆಟರ್. ವಾಟ್ ಅಬೌಟ್ ಕ್ವಾಲಿಟಿ? ಯಾವ ರೀತಿ ಕ್ವಾಲಿಟಿ ಕೊಡ್ತಾರೆ? ಕ್ವಾಲಿಟಿನು ಮೋಲ್ಡೆಡ್ ಫೋಮ್ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಮೋಲ್ಡೆಡ್ ಫೋಮ್ ಮತ್ತೆ ಫ್ಯಾಬ್ರಿಕ್ ಮೈಕ್ರೋ ಫ್ಯಾಬ್ರಿಕ್. ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹತ್ರ ಬನ್ನಿ ಇಲ್ಲಿ. ಆಕ್ಚುಲಿ ಸ್ವಲ್ಪ ಇದನ್ನ ನಾನು ಕ್ಲಿಯರ್ ಆಗಿ ತೋರಿಸಬೇಕು, ತುಂಬಾ ಝೂಮ್ ಹಾಕಿ ತೋರಿಸಿ ಇದನ್ನ. ದಿಸ್ ಇಸ್ ಮೈಕ್ರೋ ಫ್ಯಾಬ್ರಿಕ್, ಕರೆಕ್ಟ್ ಸರ್? ಇದು ಮೈಕ್ರೋ ಫ್ಯಾಬ್ರಿಕ್. ದಿಸ್ ಇಸ್ ವೆರಿ ಯೂನಿಕ್. ಇದರಲ್ಲೂ ನಮಗೆ ಮಲ್ಟಿಪಲ್ ಕಲರ್ ಸಿಗುತ್ತೆ. ಮಲ್ಟಿಪಲ್ ಕಲರ್ ಸಿಗುತ್ತೆ ಸರ್. ಓಕೆ. ಅಂಡ್ ಇನ್ನೊಂದು ಏನಂತಂದ್ರೆ ವುಡ್ ಇಂಟಿಗ್ರೇಷನ್. ನನಗೆ ಇಲ್ಲಿ ಬಹಳ ಇಷ್ಟ ಆಗಿದ್ದು ಫ್ಯಾಬ್ರಿಕ್ ಜೊತೆ ವುಡ್ ಅನ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿ. ಸರ್ ಇದು ಟೀ ಕುಡ್ ಸರ್? ಇದು ಟೀ ಕುಡ್ ಸರ್. ಅದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಸರ್. ಸೊ ನೋಡೋದಕ್ಕೆ ತುಂಬಾ ಯೂನಿಕ್ ಇದೆ. ಇನ್ಸೈಡ್ ಬರುತ್ತೆ ನಿಮ್ಗೆ ನೀ ವುಡ್. ಹೌದು. ನೀವು ಲೆಗ್ ಅಬ್ಸರ್ವ್ ಮಾಡಿ, 5 inches ಥಿಕ್ನೆಸ್ ಹೈಟ್ ಅಲ್ಲಿ ಇದೆ. ಏನಾದ್ರು ರೋಬೋ, ಏನಾದ್ರು ಸೋಫಾ ಕ್ಲೀನ್ ಮಾಡ್ಕೊಳ್ಳಕ್ಕೆ ಇವಾಗ ಎಲ್ಲರೂ ರೋಬೋ ಯೂಸ್ ಮಾಡ್ತಾರೆ. ಹೌದು, 100% ಯೂಸ್ ಮಾಡ್ತಾರೆ. ಈಸಿಯಾಗಿ ಒಳಗೋಗಿ ಈಸಿಯಾಗಿ ಹೊರಗಡೆ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಇದರದ್ದು ಫುಲ್ ಸೋಫಾ ಸೆನೆಟಬಲ್ ಬರುತ್ತೆ. ಮತ್ತೆ 2 ಫಫೀಸ್ ಈ ತರ ಬರುತ್ತೆ ನೋಡಿ ಸರ್. ಈ ತರ ಬರುತ್ತೆ ಫಫೀಸ್. ಈ ತರ ಬರುತ್ತೆ, ಒಬ್ರು ಆರಾಮಾಗಿ ಕುತ್ಕೋಬಹುದು. ತುಂಬಾ ಜನ ಪಪ್ಪಿ ಕೊಡ್ತಾರೆ, ಆಲ್ಮೋಸ್ಟ್ 1 feet ಇರುತ್ತೆ, ಸಾಕಾಗೋದೇ ಇಲ್ಲ. ಬಟ್ ಇದು ಎಕ್ಸ್ಟ್ರಾ ಒಂದು ಚೇರ್ ಇದ್ದಂಗೆ ನಿಮಗೆ ಆಲ್ಮೋಸ್ಟ್ 6+2 7 ಸೀಟರ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಸರ್. ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತ ಬಂದ್ರೆ ಏನು ಪ್ರೈಸ್ ಕೊಡ್ತಾರೆ? ಇದು ಪ್ರೈಸ್ 62,000 ಬರುತ್ತೆ ಸರ್. 62,000. ಮಾರ್ಕೆಟ್ ಅಲ್ಲಿ ಎಷ್ಟು ಇರ್ಬೋದು ಇದ್ರ ಬೆಲೆ? ಮಾರ್ಕೆಟ್ ಅಲ್ಲಿ ಇದ್ರದ್ದು ಬೆಲೆ ನಿಮಗೆ 75 ಇರುತ್ತೆ. ಆಲ್ಮೋಸ್ಟ್ ನಮಗೆ 78,000 ರೂಪೀಸ್ ಉಳಿತಾಯ ಅಲ್ವಾ ಇದು? ಸೂಪರ್. ಓಕೆ. ಸೊ ವೀಕ್ಷಕರೇ, ಇವಾಗ ಕ್ವಾಲಿಟಿ ಜೊತೆಯಲ್ಲಿ ಪ್ರೈಸಿಂಗ್ ಕೂಡ ತುಂಬಾ ಅಫೋರ್ಡೆಬಲ್ ಆಗಿರಬೇಕು. ಡ್ಯಾಶಿಂಗ್ ಪ್ರೈಸ್ ಬೇಕು ಅಂತಂದ್ರೆ ನಮ್ಮ ಸರ್ ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಹೇಳಿ ಸರ್ ನಮ್ಗೆ. ಇವಾಗ ಇದ್ರದ್ದು ಸೋಫಾ ಹೆಸರು RR. ಹೌದು ಸರ್. ನಿಜವಾಗ್ಲೂ ಕೂಡ ಸರ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಅವಾಗಿಂದ ಹೇಳ್ತಾ ಇದ್ರಲ್ವಾ. ಇದು ಆ್ಯಕ್ಚುಲಿ ಸರ್ಪ್ರೈಸು. ಯಾಕು ಅಂತ ಹೇಳಿದ್ರೆ, ನಾನು ಇದರ ಸೋಫಾದನ್ನು ಕುತ್ಕೊಂಡು ನೋಡಿದೆ, ಮುಟ್ಟು ನೋಡಿದೆ, ರಬ್ ಮಾಡಿ ನೋಡಿದೆ, ಅಂಡ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಸರ್. ಹೌದು ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇನ್ನೊಂದು ಏನು ಗೊತ್ತಾ, ವುಡನ್ ಪ್ಲಾಂಕ್ಸ್ ನೋಡಿ ಎಲ್ಲಿ ಇದನ್ನ ಪ್ಲಾಂಟ್ ಮಾಡಿದ್ದಾರೆ ಅಂದ್ರೆ ಟೀ ಕುಡ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಕರ್ಟಿಂಗ್ ಬರುತ್ತೆ. ಫುಲ್ ಹ್ಯಾಂಡಲ್ಗೂ ನೋಡಿ ತೋರಿಸಿ, ಅಲ್ಲಿಂದ ಕಂಪ್ಲೀಟ್ ಸ್ಕರ್ಟಿಂಗ್ ಬರುತ್ತೆ. ಫುಲ್ ಟೀ ಕುಡ್ ಕೊಟ್ಟಿದ್ದೀವಿ ಸೋಫಾ ಫುಲ್. ಇದು ಫಿಕ್ಸ್ ಬರುತ್ತೆ ಸರ್. ಓಕೆ. ಇದು ಫಿಕ್ಸ್ ಬರುತ್ತೆ ನಿಮಗೆ. ಓಕೆ ಸರ್. ಒಂದಕ್ಕಿಂತ ಒಂದು ಸರಕತ್ತಾಗಿರೋ ಸೋಫಾ ಮಾಡ್ತಾ ಇದ್ದೀರಾ. ಯಾರು ಸರ್ ಡಿಸೈನ್ ಮಾಡೋದು? ಇದು ಬ್ರ್ಯಾಂಡ್ ಅಲ್ಲಿ ಸರ್ ಮಾಡೋದು. ಬ್ರ್ಯಾಂಡ್ ಕರ್ಲಾನಲ್ಲೇ ಮಾಡೋದು. ಅದು ಅವರಲ್ಲೇ ಇರ್ತಾರೆ ಸರ್. ನಾವು ಹೋಗಿ ನಾವು ಈ ತರ ಡಿಸೈನ್ ಮಾಡೋದು ಹಂಗೆ ಹಿಂಗೆ ಏನಿಲ್ಲ ಸರ್. ಅವರೇ ಮಾಡ್ತಾರೆ, ಅವರೇ ಕಳಿಸ್ಕೊಡ್ತಾರೆ. ಇಲ್ಲಿ ಒಂದು ಒಳ್ಳೆ ಮ್ಯಾಟ್ರ್ ಹೇಳಿದ್ರು ಸರ್. ಏನಂತಂದ್ರೆ ಕರ್ಲಾನ್ ಬ್ರ್ಯಾಂಡ್ ಇಂದನೇ ಆಕ್ಚುಲಿ ಇದು ಮಾಡೋದ್ರಿಂದ, ಡಿಸೈನ್ ಮಾಡೋದ್ರಿಂದ ನಿಮಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಪ್ಡೇಟೆಡ್ ಇರುತ್ತೆ ಅಂತ ಹೇಳಿ. ಬೆಲೆ 58,000 ಆಗುತ್ತೆ. 58,000. ಹೌದು ಸರ್. ಅಲ್ವಾ? ಇದ್ರ ಜೊತೆಗೆ ನಿಮಗೆ ಸೆನೆಟಬಲ್ ಮತ್ತೆ 2 ಫಫೀಸು ಬರುತ್ತೆ, ಚಿಕ್ಕ ಪಿಲ್ಲೋನು ಬರುತ್ತೆ, ಸ್ಮಾಲ್ ಪಿಲ್ಲೋ. ಇದು ಎರಡು ಬರುತ್ತೆ. ಪ್ಲಾಂಕ್ಸ್ ತುಂಬಾ ಇಷ್ಟ ಆಯ್ತು ನಮಗೆ. ಸೊ ಜಾರ್ಡನ್ ಶೂ ನೋಡಿರ್ತೀರಾ. ಇವತ್ತು ನಾವು ತೋರಿಸ್ತಾ ಇರೋದು ಜಾರ್ಡನ್ ಸೋಫಾ. ಸರ್ ಇದ್ರ ಬೆನಿಫಿಟ್ ಹೇಳಿ.
ಇದ್ರ ಬೆನಿಫಿಟ್ ಕುತ್ಕೊಂಡು ನೋಡಿ ಸರ್, ಹೆಡ್ ರೆಸ್ಟ್ ಇದೆ ನೋಡಿ, ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಎಷ್ಟು ಬೇಕಾದ್ರೆ ಅಷ್ಟು 6 ಸ್ಟೆಪ್ಸ್. ಹೌದು. ಸೊ ವೀಕ್ಷಕರೇ, ಕೆಲವೊಬ್ರಿಗೆ ಇಷ್ಟೇ ಅಡ್ರೆಸ್ ಕೊಡ್ತಾರೆ. ಅಡ್ರೆಸ್ ತೋರಿಸಿ ಆಲ್ಮೋಸ್ಟ್ ನಿಮಗೆ 2.5 feet ಸಿಗ್ತಾ ಇದೆ, ಅಂಡ್ ಇಲ್ಲಿ 1 feet ಸಿಗ್ತಾ ಇದೆ. ಹೌದು ಸರ್. ಇಷ್ಟು ದೊಡ್ಡದು ಸರ್ ಇದು. ಹೌದು. ಇಲ್ಲ ನಿದ್ದೆ ಮಾಡ್ಬೋದು ನಾವು. 9 feet 6 feet ಅಂತವ್ರು ಇರ್ತಾರೆ, ಹೈಟ್ ಇರೋರ್ಗು ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗುತ್ತೆ. ಸೊ ಆರಾಮಾಗಿ ಮಲ್ಕೊಂತೀರಾ, ಮಲ್ಕೊಳ್ಳಿ. ಜೊತೆಯಲ್ಲಿ ನಿಮ್ಗೆ ಇಲ್ಲಿ ಏನಿದು ಇದೆ, ಕೊಡಿದ್ದೀರಾ ವಾಸ್ ಇಟ್ಕೊಳ್ಳೋದಕ್ಕೆ. ನೀವು ಅವಾಗಲೇ ಹೇಳಿದ್ರೆ ಲೇಡೀಸ್ಗೆ ತುಂಬಾ ಇಷ್ಟ ಆಗುವಂಥದ್ದು ಡಿಸೈನ್. ನಿಮಗೆ ಡಿಸೈನ್ ಬೇಕು, ಜೋರ್ಡನ್ ಲೆವೆಲ್ ಅಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು, ಜೋರ್ಡನ್ ಲೆವೆಲ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಬೇಕು ಅಂತಂದ್ರೆ ಜೋರ್ಡನ್ ಸೋಫಾ. ಕರೆಕ್ಟಾ ಸರ್ ಇದು? ಸರ್ ಅದಕ್ಕಿಂತ ಕಮ್ಮಿ ಇದು. ವಿತ್ ಸೋಫಾ, ವಿತ್ ಸೆಂಟಿಟೇಬಲ್, ವಿತ್ ಪಪ್ಪಿ ಎಲ್ಲ ಸರ್ ಎಷ್ಟು ಕೊಡ್ತಾ ಇದ್ರ ಸರ್ ಇದು? 57,000 ಸರ್. 1,000 ಕಮ್ಮಿನೇ. ಹೌದು ಸರ್, 100. ಏನಕ್ಕಂದ್ರೆ ಆ ಮುಂಚೆ ಸೋಫಾದಲ್ಲಿ ಟೀಕೋಟ್ ಯೂಸ್ ಮಾಡಿರ್ತೀವಿ. ಓಕೆ, ಅದಕ್ಕೆ ಅದು 1,000 ಜಾಸ್ತಿ. ಹೌದು ಸರ್. ಹ್ಯಾಂಡಲ್ ತೋರಿಸಿ, ಅಂಡ್ ಇಲ್ಲಿ ಕೆಳಗಡೆ ನಿಮಗೆ ಚೆಸ್ಟ್ ಡಿಸೈನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಆಕ್ಚುಲಿ ಅಲ್ಲಿ ತೋರಿಸ್ಬೇಕು ನೀವು, ಅಲ್ಲಿ ತೋರಿಸಿ ಅಲ್ಲಿ ಕಂಪ್ಲೀಟ್ ಒಳಗಡೆ ವುಡ್ ಹಾಗೆ ಹೊರಟೋಗ್ಬಿಡುತ್ತೆ. ಸೊ ದಿಸ್ ಇಸ್ ಜೋರ್ಡನ್. ಹೌದು. 57,000. ಹೌದು ಸರ್. ನೆಕ್ಸ್ಟ್ ಏನು ರಾಜಕೀಯ ಕರ್ಕೊಬರಂಗಿದ್ದೀರಾ? ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಇದ್ರ ಸೋಫಾ ಹೆಸರು MLA. ಹೌದು ಸರ್, ಹೇಳಿ ಸರ್ ಇದ್ರದ್ದು ನೋಡಿ ಸರ್, ಹೆಡ್ ರೆಸ್ಟ್ ಅಡ್ಜಸ್ಟೇಬಲ್. ಓಕೆನಾ? ಹ್ಯಾಂಡಲ್ ಅಬ್ಸರ್ವ್ ಮಾಡಿ, ನಿಮ್ಗೆ ಇಲ್ಲಿಂದ ನೋಡಿ ವುಡ್ ಹೋಗಿರೋದು, ಟೀಕ್ ವುಡ್. ಇಲ್ಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಕೆಳಗಡೆಯಿಂದ ಮೇಲೆವರೆಗೂ ಟೀಕ್ ವುಡ್ ಹೋಗಿರೋದು. ಒಳ್ಳೆ. ಮತ್ತೆ ಹ್ಯಾಂಡಲ್ ಅಬ್ಸರ್ವ್ ಮಾಡಬಹುದು. ಸ್ಟಿಚಸ್ ನೋಡಿ ಸರ್, ಡೈಮಂಡ್ ಸ್ಟಿಚಸ್ ನೋಡಿ ಈ ಕಡೆ ಇರೋದಲ್ವಾ? ಹೌದು. ಕಂಪ್ಲೀಟ್ ಆಗಿ ನೋಡಿ, ಸೀಟ್ ಟು ಬೀಡಿಂಗ್ ನೋಡಿ, ಕಂಪ್ಲೀಟ್ ಬೀಡಿಂಗ್ ಇಲ್ಲಿಂದ ಬಂದಿದೆ. ಬೀಡಿಂಗ್ ಹೌದು ಸರ್. ಸೊ ನೋಡಿ, ಬೀಡಿಂಗು ಕಂಪ್ಲೀಟ್ ಎಂಟೈರ್ ಸೋಫಾ ಬೀಡಿಂಗ್ ರನ್ ಆಗ್ತಾ ಇದೆ. ಆ್ಯಂಡ್ ಇದ್ರದ್ದು ಕ್ಲಾತ್ ಮಾತ್ರ ನಿಜವಾಗ್ಲೂ ಎಕ್ಸೆಪ್ಷನಲ್ ಕ್ಲಾತ್ ಅಂತ ಹೇಳ್ಬೋದು. ತುಂಬ ಜನ, ಎಸ್ಪೆಷಲಿ ನಾನು ಇವಾಗ ಒಬ್ಬರು ಕಸ್ಟಮರ್ ಜೊತೆ ಮಾತಾಡಿದೆ, ಅವರು ಇಲ್ಲಿ ಬಂದು ಹುಡ್ಕೊಂಡು ಇದನ್ನ ಪರ್ಚೇಸ್ ಮಾಡಿದ್ದಾರೆ ವೀಕ್ಷಕರೇ. ಇದ್ರದ್ದು ಫೋಮ್ ಯಾವ ತರ ಆಗ್ತಿರ್ತೀರಾ? ಇದಕ್ಕೆ ಫೋಮ್ ಮೋಲ್ಡೆಡ್ ಫೋಮ್ ಯೂಸ್ ಮಾಡಿರ್ತೀವಿ ಸರ್. ಕಂಪ್ಲೀಟ್ ಎಲ್ಲಾನು ಏನೇ ನೋಡಿದ್ರೆ ಇವಾಗ ಏನು ನಿಮ್ಗೆ ತೋರಿಸ್ಕೊಂಡ್ ಬಂದ್ವಿ, ಎಲ್ಲಾದ್ರಲ್ಲೂ ಒಂದೇ ಫೋಮ್, ಮೋಲ್ಡೆಡ್ ಫೋಮ್ ಸರ್. ಲೋಕಲ್ ಫೋಮ್ ಯೂಸ್ ಮಾಡೋದೇ ಇಲ್ಲ. ಏನ್ ಬೆಲೆ ಕೊಡ್ತಾ ಇದ್ರೆ? 55,000 ಫುಲ್ ಸೆಟ್ ಸಿಗುತ್ತೆ ನಿಮಗೆ. ಸೊ ಸಿಡೀಸ್ ಫುಲ್ ಸೆಟ್. ಹೌದು. ಅಂಡ್ ಡೆಲಿವರಿ ತುಂಬಾ ಜನರಿಗೆ ಫ್ರೀ ಸಿಗ್ತಾ ಇದೆ ಡೆಲಿವರಿ. ಇದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ಯಾವ ಊರಿಗೆ ಡೆಲಿವರಿ ಇದೆ ಅಂತ ಹೇಳ್ಬಿಟ್ಟು. ಸಾರೇ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ 55,000 ಸಿಗ್ಬಿಡುತ್ತೆ. ಅದೇ ರೀತಿ ಆ ಕಡೆ ಒಂದಿದೆ, ತಿಳಿಸ್ಬಿಡೋಣ ಹಂಗೇನೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಪ್ಲಸ್, ಇದ್ರ ಪ್ಲಸ್ ಸೋಫಾ, ಇದ್ರ ಲೋಗೋನು ನೋಡಿ ಸರ್, ಅಬ್ಸರ್ವ್ ಮಾಡಿ. ಪ್ಲಸ್. ಹೌದು. ಇದು ತಗೊಂಡ್ರೆ ನೀವು ಲೈಫ್ ಪ್ಲಸ್ ಆಗ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಇದ್ರಲ್ಲೂ ಅಷ್ಟೇನೆ. ಇದು ಹೆಡ್ ರೆಸ್ಟ್ ನಿಮ್ಗೆ ಅಡ್ಜಸ್ಟಬಲ್ ಇರುತ್ತೆ ಸರ್. ಇದು ಅಡ್ಜಸ್ಟಬಲ್. ಹೌದು. ಓಕೆ, ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲಿ ಹ್ಯಾಂಡಲ್ ಅನ್ನು ವುಡ್ ಕೊಟ್ಟಿದ್ದೀವಿ, ಟೀಕ್ ವುಡ್. ಬನ್ನಿ ತೋರಿಸಿ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗಿ ಸಾಲಿಡ್ ವುಡ್ ಸಿಗ್ತಾ ಇದೆ. ಸೊ ಟೀಕ್ ವುಡ್ ಇದ್ರೆ ಬಾಳಕೆ ಚೆನ್ನಾಗಿರುತ್ತೆ. ಹೌದು ಸರ್, ಟೀಕ್ ವುಡ್ ಇದ್ರೆ ನಿಮ್ಗೆ ಟರ್ಮೈಟ್ ಬರಲ್ಲ, ಕ್ರ್ಯಾಕ್ ಬರಲ್ಲ. ನೀವೇನಾದ್ರೂ ಇಟ್ರು ಅದ್ರ ಮೇಲೆ ಕಪ್ಸ್, ವಾಟರ್ ಬಾಟ್ಲ್ ಇಟ್ರು ಒಂದೊಂದು ಲೋಕಲ್ ವುಡ್ ಅಲ್ಲಿ ಏನಾದ್ರು ಇಟ್ರೆ ಅದು ಪಾಲಿಶ್ ರಿಮೂವ್ ಆಗ್ಬಿಡುತ್ತೆ. ಹೌದು. ಟೀಕ್ ವುಡ್, ಒರಿಜಿನಲ್ ಟೀಕ್ ವುಡ್ ಇದ್ರೆ ನಿಮ್ಗೆ ಆತರ ಆಗಲ್ಲ, ತೊಂದರೆನೇ ಇರಲ್ಲ. ಹೆಸರೇನು? ಪ್ಲಸ್ ಡಿಸೈನ್. ಪ್ಲಸ್ ಮಾಡಲ್ ಸೋಫಾ. ಎಷ್ಟಾಗುತ್ತೆ ಕಾಸ್ಟ್? ಎಷ್ಟಾಗುತ್ತೆ ಇದ್ರದ್ದು ಕಾಸ್ಟ್ 52,000 ಆಗುತ್ತೆ ಸರ್. ಪಪ್ಪಿ ಮತ್ತು ಸೆಂಟಿಟೇಬಲ್ ಎಲ್ಲ ಬರುತ್ತೆ, ಎಲ್ಲ ಸೋಫಾದಗೂ ಪಫಿ ಬರುತ್ತೆ ಸರ್. ವ್ಯಾಲ್ಯೂ ಫಾರ್ ಮನಿ ಅಲ್ವಾ ಇದು? ಇವಾಗ ನಾವು ತಗೋಬೇಕಂತಂದ್ರೆ ಟೀಪೈ ಸೆಪರೇಟ್ ಅಂತೂ ಹಾಕಕ್ಕಾಗಲ್ಲ. ವುಡನ್ ಟೀಪ್ ಹಾಕಿದ್ರೆ ಮ್ಯಾಚ್ ಆಗಲ್ಲ. ಇದ್ರ ಜೊತೆ ನೀವು ಕಾಂಪ್ಲಿಮೆಂಟರಿ ಬಂದ್ಬಿಡುತ್ತೆ. ಅದೇ ಹೇಳಿದ್ದ 52,000ಗೆ ಇದನ್ಗೆ ವ್ಯಾಲ್ಯೂ ಫಾರ್ ಮನಿ ಅನ್ಸ್ತು. MLA ಸೋಫಾ, ಜೋರ್ಡನ್ ಸೋಫಾ, RR ಜೊತೆಯಲ್ಲಿ ಪ್ಲಸ್ ಮಾಡಲ್, ದೀಸ್ ಆರ್ ಇದೆಲ್ಲ, ಇದು ವ್ಯಾಲ್ಯೂ ಫಾರ್ ಮನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಯಾರು ಬೇಕಾದ್ರೂ ಬರ್ಬೋದು, ಚೂಸ್ ಮಾಡ್ಬೋದು. ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಆಕೆನೇ ರೇಟ್ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಫ್ರೀ ಡೆಲಿವರಿ ಕೂಡ ಇದೆ ವೀಕ್ಷಕರೇ. ಸ್ನೇಹಿತರೆ, ನೀರಲ್ಲಿ ಒಂದು ಬೋಟ್ ಹೇಗೆ ಫ್ಲೋಟ್ ಆಗುತ್ತೆ, ಅದೇ ರೀತಿಯಲ್ಲಿ ಒಂದು ಸೋಫಾ ನಿಮ್ಮ ಮನೆ ಲಿವಿಂಗಲ್ಲಿ ಫ್ಲೋಟ್ ಆಗಬೇಕು. ಆ ಥರದೊಂದು ಒಳ್ಳೆ ಸೋಫಾ ತೊಗೊಬಂದಿದ್ದಾರೆ. ಅವಾಗಿಂದ ನೋಡಿದಾಗಿಂದ ಕೇಳ್ತಾ ಇದ್ದೀನಿ, ಸರ್ ಹೆಸರೇನು ಅಂತ. ಸರ್ ಹೆಸರೇನು ಸರ್ ಇದ್ರದ್ದು? ಸರ್, ಈ ಸೋಫಾ ಹೆಸರು ಅರಮನೆ ಸೋಫಾ. ಅರಮನೆ? ಹೌದು ಸರ್. ಏನು ಸರ್ ಇದು? ಜೋರ್ಡನ್ ಆಯಿತು, RR ಆಯಿತು, ಪ್ಲಸ್ ಆಯಿತು, ಫಸ್ಟ್ ಟೈಮ್ ಒಂದು ಕನ್ನಡ ಹೆಸರು ಇಟ್ಬಿಟ್ಟಿದ್ರೆ ನೀವು, ಅರಮನೆ ಸೋಫಾ. ಇದು ಆ್ಯಕ್ಚುಲಿ ಥ್ಯಾಂಕ್ ಯು, ಖುಷಿ ಆಯಿತು ನನಗೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕಂಪ್ಲೀಟ್ ಫ್ಲೋಟ್ ಆಗೋ ಥರ ಡಿಸೈನ್ ನೋಡಿ ಸರ್. ನೀವು ಅಬ್ಸರ್ವ್ ಮಾಡ್ಬೋದು, ಸೋಫಾ ನೀವು ಅಬ್ಸರ್ವ್ ಮಾಡ್ಬೋದು. ಅರಮನೆ ಅಂದ್ರೆ ನೀವು ಸೋಫಾ ಹೆಸರು ಅರಮನೆ, ಫ್ಲೋಟ್ ಆಗ್ತಿದೆ ನೋಡಿ ಸೋಫಾ. ಒಂಥರ ತೇಲಾಡ್ತಾ ಇದೆ. ಯಾಕಂತಂದ್ರೆ ಇದರ ಲೆಗ್ಸ್ ಗಳು ನಿಮ್ಗೆ ಆಲ್ಮೋಸ್ಟ್ ಇನ್ವಿಸಿಬಲ್ ಅಂತ ಹೇಳ್ಬೋದು. ಅಂದ್ರೆ ನೀವೇನಾದ್ರೂ ಬ್ಲ್ಯಾಕ್ ಫ್ಲೋರಿಂಗ್ ಹಾಕಿದ್ದೀರಾ ಅಂತಂದ್ರೆ ಲೆಗ್ಸ್ ಕಾಣವೇ ಇಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ನಮ್ಮ ಬ್ಲ್ಯಾಕ್ ಫ್ಲೋರ್ ಅಲ್ಲಿ ಒಂದು ಬೋಟ್ ತೇಲ್ತಾ ಇದೆಯೇನೋ ಅನ್ಕೊಬೇಕು, ಆ ರೀತಿ ಇದೆ. ಅಂಡ್ ಇದು 3-2 ಇಷ್ಟೇನಾ ಇದು? ಹೌದು ಸರ್. ಓಕೆ. ವಾಟ್ ಅಬೌಟ್ ಕ್ವಾಲಿಟಿ ಬಗ್ಗೆ? ಕ್ವಾಲಿಟಿ ಇದು ನಮ್ದ್ರಲ್ಲಿ ಬಂದಿರೋದು ಹೊಸ ಸೆಟ್ ಸರ್, ಹೊಸ ಸೋಫಾ. ಓಕೆನಾ? ಇದ್ರ ನೋಡಿ, ನೀವು ಅಬ್ಸರ್ವ್ ಮಾಡಿ, ಹ್ಯಾಂಡಲ್ ನೋಡಿ,
ಒಂಥರ ದಿಂಬು ತರ ಕೊಟ್ಟಿದ್ದೀವಿ. ದಿಂಬು ತರ ಹೌದು, ಕೊಟ್ಟಿದ್ದೀರಾ? ಮಲಿಕೋಬಹುದು, ಆರಾಮಾಗಿ ಒಬ್ರು ಮಲಿಕೋಬಹುದು, ಮಲ್ಕೋಬಹುದು. ಓಕೆ, ಆರಾಮಾಗಿ ಮಲಿಕೋಬಹುದು. ಮತ್ತೆ ಇದು ನೋಡಿ ಮೆಟಲ್ ಲೆಗ್ ಹಾಕಿದ್ದೀವಿ ಕೆಳಗಡೆ. ಅದೇ ಅವಾಗಲೇ ತೋರಿಸ್ತೀನಿ ನಾನು. ಬ್ಲಾಕ್ ಲೆಗ್ ಅಲ್ವಾ? ಹೌದು ಹೌದು, ಓಕೆ, ಓಕೆ, ಬ್ಲಾಕ್. ನಿಮ್ಗೆ ಯಾವ ತರದ್ ಬೇಕಾದ್ರೂ ಹಾಕಿಸ್ಕೊಡ್ಬೋದು ಸರ್. ಬ್ಲಾಕ್ ಅಂತ ಏನಿಲ್ಲ, ನಿಮ್ ಫ್ಯಾಬ್ರಿಕ್ ಯಾವ್ದು ಮ್ಯಾಚಿಂಗ್ ಆಗುತ್ತೋ ಆ ತರ ಹಾಕೋಬಹುದು. ಓಕೆ ಓಕೆ ಮತ್ತೆ ಸೋಫಾನು ಫ್ಲಾಟ್ ಇದೆ ನೋಡಿ. ಸೊ ಇದು ಕೂಡ ಕರ್ಲನ್ ಅವ್ರದ್ದೇನಾ ಸರ್? ಕರ್ಲ ಇದೆ ಸರ್. ಓಕೆ ಓಕೆ, ನಾನು ಯಾಕಂದ್ರೆ ನೋಡಿಲ್ಲ ಈ ತರ. ಕಾಪಿ ಮಾಡಲ್ಲ ಸರ್. ಓಕೆ ಓಕೆ ಓಕೆ, ಕಾಪಿ ಅಂತೂ ಮಾಡಲ್ಲ. ದಿಸ್ ಇಸ್ ಯೂನಿಕ್. ಯಾಕಂತಂದ್ರೆ ನಾನು ತುಂಬಾ ಕಡೆ ನೋಡಿದ್ದೀನಿ, ಬಟ್ ಅರಮನೆ ಅಂತ ಹೆಸರು ಕೇಳಲಿಲ್ಲ. ಫ್ಲೋಟ್ ಆಗುವಂತ ಒಂದು ಸೋಫಾ ಅಂತೂ ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು. ಸರ್ ಇದಕ್ಕೆ ಜಾಸ್ತಿ ರೇಟ್ ಹೇಳ್ತಾ ಇಲ್ಲ ತಾನೆ? ಮತ್ತೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ? ಸರ್ಪ್ರೈಸ್ ಇಕನ ಸರ್, ಇದು ಸರ್ಪ್ರೈಸ್. ತುಂಬಾ ಜನ ಅನ್ಕೊಂಡಿರ್ಬೋದು 70-80 ಸಾವಿರ ಆಗ್ತಾರೆ ಗುರು ಇವರು ಅಂತ ಹೇಳ್ಬಿಟ್ಟು. ನೋ ನೋ ನೋ, ಏನು ನೀವೆಲ್ಲ ಆರ್ ನೋಡಿದ್ರಿ, ಪ್ಲಸ್ ನೋಡಿದ್ರಿ, ಆ ರೇಂಜಲ್ಲಿ ಇದನ್ನ ತಗೊಂಡೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಈಸ್ ಸರ್ಪ್ರೈಸ್. ದಯವಿಟ್ಟು ಕೂಡ ಇದ್ರ ಬಗ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಯಾರ್ಯಾರು ಆಸ್ಥೆಟಿಕ್ ಆಗಿರುವಂಥ ಸೋಫಾ ನೋಡ್ತೀರಾ ಅವ್ರಿಗೋಸ್ಕರ ಹೇಳಿ ಮಾಡಿಸಿರುವಂಥ ಸೋಫಾ. ಸರ್ ಒನ್ ಆಫ್ ದ ಬೆಸ್ಟ್ ಬಡ್ಜೆಟ್ ಒಂದು ಸೋಫಾ ತಗೊಂಡ್ಬಂದಿದ್ದಾರೆ ಸರ್. ಹೇಳಿ ಸರ್, ಬೇಗ ಬಗ್ಗೆ ಹೇಳಿ ಸರ್. ಇದರದ್ದು ನೀವು ಮುಂಚೆ ನೋಡಿದ್ರಿ RR ಕಾರ್ನರ್, ಹೌದು. ಓಕೆನಾ? ಅದನ್ನ ನಾವು 311 ಮಾಡಿಸಿದೀವಿ. ಅದನ್ನೇ ಕನ್ವರ್ಟ್ ಮಾಡಿದೀವಿ ಸರ್. ಕ್ಲಾತ್ ಏನ್ ತಗೊಂಡಿದ್ದೀರಾ? ಮೈಕ್ರೋ ಫ್ಯಾಬ್ರಿಕ್. ಮೈಕ್ರೋ ಫ್ಯಾಬ್ರಿಕ್. ಫೋಮ್ ಏನ್ ತಗೊಂಡಿದ್ದೀರಾ? ಮೋಲ್ಡೆಡ್ ಫೋಮ್. ಮೋಲ್ಡೆಡ್ ಫೋಮ್. ಬೆಸ್ಟ್ ಪ್ರೈಸ್ ಕೊಡಿ ಸರ್. ಬೆಸ್ಟ್ ಪ್ರೈಸ್ 44,000 ಸರ್. 44,000. ಹೌದು ಸರ್. ಸೊ ನಾವು ನೋಡಿದ್ದು ಬಹಳ ಕಮ್ಮಿ ಆಯ್ತಲ್ಲ ಸರ್ ಇದು? ಓಕೆ, ಮತ್ತೆ ಅಬ್ಸರ್ವ್ ಮಾಡಿ, ಸೇಮ್ ಟೀ ಗುಡ್ ಕೊಟ್ಟಿದ್ದೀವಿ. ತೋರಿಸ್ಬೇಕಿಲ್ಲಿ ನೀವು ಕಂಪ್ಲೀಟ್ ಆಗಿ ಇಲ್ಲಿ ಫೋಕಸ್ ಮಾಡಿ ನೋಡಿ ವೀಕ್ಷಕರೇ. ಡಿಸೈನ್ ಒಂಥರ ಮೋಗ್ಲಿದ್ ಇದಿರುತ್ತೆ ಗೊತ್ತಾ, ಆ ತರ ಡಿಸೈನ್ ಬಂದಿದೆ ಅಂತ ಹೇಳ್ಬೋದು. ನಿಮ್ಗೆ ಒಂದು ದಿಂಬು ತರ ಕೊಟ್ಟಿದ್ದೀವಿ. ಹ್ಯಾಂಡಲ್ ಆಲ್ಮೋಸ್ಟ್ ನಿಮ್ದು ಎಲ್ಲಾ ಕಡೆ ನಾನು ಅಬ್ಸರ್ವ್ ಮಾಡಿದ್ದು ಏನ್ ಗೊತ್ತಾ ಸರ್, ಹ್ಯಾಂಡಲ್ ಫ್ಲಾಟ್ ಕೊಡ್ತೀರಾ ನೀವು. ಮಲ್ಕೊಳ್ಳೋದಿದ್ರೆ ಮಲ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಇದರ ಬ್ಯಾಕ್ ರೆಸ್ಟ್ ಇದೆಲ್ಲ ದಟ್ಸ್ ಯೂನಿಕ್. 44,000 ಬ್ಯಾಕ್ ರೆಸ್ಟ್ ಎಲ್ಲ ಹಾಕಿರೋದು ಪಾಲಿ, ಕಂಪ್ಲೀಟ್ ಪಾಲಿ ಸರ್. 44,000 ತಾನೆ? ಹೌದು ಸರ್. ಸರ್ ಇದು ವರ್ತ್ ಅಂತ ಹೇಳ್ತೀನಿ ಸರ್. ಅಂಡ್ ಥಮ್ಸ್ ಕೂಡ ಕೊಡ್ತೀನಿ ಇದಕ್ಕೆ. ಶೀಘ್ರ ನಮ್ಮ ಮನೆ ಯಾವ ತರ ಇರಲಿ, ನಾವು ಸಾವುಕಾರ ಆಗಲಿ, ಬಡವರಾಗ್ಲಿ, ಮಧ್ಯಮ ವರ್ಗದವರಾಗ್ಲಿ, ಫೀಲ್ ಕಿಂಗ್ ತರ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಸರ್ ಒಂದು ಒಳ್ಳೆ ಸೋಫಾ ತೋರಿಸ್ತಾರೆ ಸರ್. ಕಿಂಗ್ ತರ ಇದೆ ಸರ್ ಸೋಫಾ. ಇದೆ ಸರ್, ಸೋಫಾ ಹೆಸರು ಕಿಂಗ್. ಹೌದು ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಯಾಕೆ ಗೊತ್ತಾ, ಇದ್ರಲ್ಲಿ ಕುತ್ಕೊಂಡ್ರೆ ಇದ್ರ ಕೈ ಹಗ್ಗ ತರ ಆಗಿದೆ ಸರ್. ನೋಡಿ ಸರ್, ಫುಲ್ ಹಗ್ಗ, ನಮ್ಗೆ ಒಂದು ಹಗ್ಗ ತರ ಇಟ್ಕೊಂಡಿರೋ ತರ ಫೀಲಿಂಗ್ ಅನಿಸ್ತೈತೆ. ವುಡ್ ಬಗ್ಗೆ ಹೇಳಿ ನಮ್ಗೆ ಇದ್ರದ್ದು. ವುಡ್ ಬಗ್ಗೆ ನೋಡಿ ಸರ್, ಇದೆಲ್ಲ ಫುಲ್ ನಿಮ್ಗೆ ಕಾಣಿಸ್ತಿರೋದು ಟೀ ಕುಟ್ಟೆ. ಕಂಪ್ಲೀಟ್ ಒಂದು ಚೂರು ಜಾಯಿಂಟ್ ಇಲ್ಲ. ಅಂದ್ರೆ ಸಿಂಗಲ್ ಪೀಸ್. 3 ಸೀಟರ್ದು ಅಷ್ಟೇನೆ, ಸಿಂಗಲ್ ಪೀಸ್ ಹಾಕಿರೋದು. ಸಿಂಗಲ್ ಕೂಡ ಅಷ್ಟೇನೆ, ಸಿಂಗಲ್ ಪೀಸ್ ಹಾಕಿರೋದು. ತೋರಿಸಿಯಲ್ಲಿ ಕಂಪ್ಲೀಟ್ ಎಂಟೈರ್ ಆಗಿ ಸಿಂಗಲ್ ಪೀಸು. ಒಂದೇ ಕಡೆ ಜಾಯಿಂಟ್ ಆಗಲಿ, ಕ್ರ್ಯಾಕ್ ಆಗಲಿ ಇಲ್ಲ ವೀಕ್ಷಕರೇ. ಅಂಡ್ ನಿಜವಾಗ್ಲೂ ಇದ್ರಲ್ಲಿ ಕುತ್ಕೊಂಡಾಗ ಕಾಲ್ ಮೇಲೆ ಕಾಲ್ ಹಾಕೊಂಡೇ ಕುತ್ಕೊಂತೀರಾ. ಯಾಕಂತಂದ್ರೆ ದಿಸ್ ಇಸ್ ಕಿಂಗ್ ಫೀಲಿಂಗ್. ಹೌದು. ಕಿಂಗಿಗೆ ಏನ್ ಬೆಲೆ ಕೊಡ್ಬೇಕು ಸರ್? 50,000 ಬೇಕಾ? ಇಲ್ಲ ಸರ್. 60,000 ಬೇಕಾ? ಇಲ್ಲ 70,000 ಬೇಕಾ? ಇಲ್ಲ, ಅಷ್ಟಿಲ್ಲ. ಎಷ್ಟು ಬೇಕು ಸರ್? 44,000 ಸರ್. ಏನ್ ಸರ್ ನೀವು ಕಿಂಗ್ ಬೆಲೆ ಕೊಡಿ ಸರ್. ಸರ್ ಕಿಂಗ್ ಬೆಲೆ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀವಿ. ಬೆಸ್ಟ್ ಪ್ರೈಸ್? ಹೌದು ಸರ್. 44,000. ಹೌದು ಸರ್. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಎಡಿಟರ್ಗೆ ಹೇಳ್ತೀನಿ, ಹಾಕಿ 44,000 ಡೆಫಿನೆಟ್ಲಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಫೈನಲ್ ಆಗಿ ಒಂದೆರಡು ಸೂಪರ್ ಕ್ವಾಲಿಟಿ ಒಂದು ಫರ್ನಿಚರ್ ತೋರಿಸ್ಬೇಕು ಸರ್. ಇದು ಯಾವ ಮಾಡೆಲ್ ಸರ್? ಇದು ಸರ್ ಇಟಾಲಿಯನ್. ಜೋರ ಕುತ್ಕೊಳ್ಳಿ ಸರ್. ಸ್ಪ್ರಿಂಗ್ ಹಾಕಿದೀವಿ, ಪಾಕೆಟ್ ಸ್ಪ್ರಿಂಗ್. ನನಗೆ ಇದು ಕುತ್ಕೊಂಡ್ ಕೂಡ ಫೀಲ್ ಆಯ್ತು. ಹಂಗೆ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಸರ್. ಪಿಲ್ಲೋಸ್ ಕೂಡ ಕೊಡ್ತೀರಾ ತಾನೇ ಜೊತೆಯಲ್ಲಿ? ಆಲ್ಮೋಸ್ಟ್ ಪಿಲ್ಲೋ ನಿಮ್ಗೆ ಇದು ನೋಡಿ, ಸೀಟ್ ಡೆಪ್ತ್ ನಿಮ್ಗೆ ವಿಡ್ತ್ ಕೊಟ್ಟಿದ್ದೀವಿ. ಓಕೆನಾ? ಪಿಲ್ಲೋ ಹಾಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ ಈ ತರ ಹಿಂದೆ ಇಟ್ಕೊಂಡು ಮತ್ತೆ ಡಬಲ್ ಕಲರ್ ಕೊಟ್ಟಿದ್ದೀವಿ. ಡ್ಯುಯಲ್ ಫಿನಿಶ್ ಮತ್ತೆ ಪಿಲ್ಲೋನು ಅಷ್ಟೇನೆ ಕಾಂಬಿನೇಷನ್. ಹೌದು, ಕಾಂಬಿನೇಷನ್. ಸರ್ ಇಟಾಲಿಯನ್ ಮಾಡೆಲ್, ಇಟಲಿ ರೇಟ್ ಹೇಳಲ್ಲ ತಾನೆ? ಮತ್ತೆ ಇಲ್ಲ ಸರ್. ಮತ್ತೆ ಲೆಗ್ಸ್ ಅಬ್ಸರ್ವ್ ಮಾಡಿ. ಲೆಗ್ಸ್ ಹಿಂಗೆಲ್ಲ ಇದು ಮೆಟಲ್ ಲೆಗ್ ಹಾಕಿರೋದು. ಇಲ್ಲಿ ತೋರಿಸಿ ಇಲ್ಲಿ ಝೂಮ್ ಮಾಡಿ. ಇದು ಲೆದರ್ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ. ನಾನು ಹೇಳಿದ್ನಲ್ವಾ, ಬ್ಲ್ಯಾಕ್ ಫ್ಲೋರ್ ಇದ್ರೆ ಇವೆಲ್ಲ ಫ್ಲೋಟ್ ಆಗೋ ತರ ಕಾಣಿಸುತ್ತೆ ಸರ್. ಕ್ವಿಕ್ ಆಗಿ ಒಂದು ಪ್ರೈಸ್ ಕೊಟ್ಬಿಡಿ ಸರ್. ಪ್ರೈಸ್ 55,000 ಸರ್. ಬಟ್ ಇಯರ್ ಎಂಡಿಗೆ 44,000. ಇಯರ್ ಎಂಡಿಗೆ 44? ಹೌದು ಸರ್. 55 ಇರೋದು ಹಂಗೆ 44. ವಕ್ತ್ ಬದಲ್ ದಿಯಾ, ಹಾಲತ್ ಬದಲ್ ದಿಯಾ. ನೋಡಿ ವೀಕ್ಷಕರೇ, ಇಮಿಡಿಯೇಟ್ಲಿ 55 ಇರೋದು ವೀಕ್ ಈ ಇಯರ್ ಎಂಡ್ ಇರೋದ್ರಿಂದ 44. ಬಟ್ ತುಂಬಾ ದಿನ ಇರಲ್ಲ. ಆಲ್ಮೋಸ್ಟ್ ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬೋದು. ಫೈನಲ್ ಆಗಿ ಇದಕ್ಕೆ ಮಾತ್ರ ರೇಟ್ ಸಿಗುತ್ತೆ 44. ಹೌದು ಸರ್. ಪಕ್ಕನ ಇದು ಹಂಗೆ ಫ್ಲಿಪ್ ಆಗ್ಬಿಡೋಣ. ಸೊ ವೀಕ್ಷಕರೇ, ಫೈನಲ್ ಆಗಿ ಎಲ್ಲರೂ ಕೂಡ ಒಂಥರ ಅಮೇಝಿಂಗ್ ಆಗಿರುವಂತ ಬೇಕು, ಪ್ರೀಮಿಯಂ ಬೇಕು, ಕ್ಲಾಸಿ ಬೇಕು, ಅಫೋರ್ಡೆಬಲ್ ಆಗಿರ್ಬೇಕು, ಟ್ರೆಂಡಿ ಆಗಿರ್ಬೇಕು ಸರ್. ಈ ತರ ಸೋಫಾನ ನಾನು ಎಲ್ಲಿ ನೋಡಿದೀನಿ ಗೊತ್ತಾ? ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡಿದೀನಿ. ಯಾಕಂತಂದ್ರೆ ತುಂಬಾ ಕಡೆನೂ ಕೂಡ ಈ ರೀತಿ ಸೆಂಟ್ರದ್ದು ದೊಡ್ಡ ಪಪ್ಪಿ ಕೊಡೋದು, ಈ ರೀತಿ ಕಂಫರ್ಟಬಲ್. ಹೆಡ್ ರೆಸ್ಟ್ ನೋಡಿ ಸರ್, ಎಷ್ಟು ಬೇಗ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಪೂರ್ತಿ ಹೆಡ್ ರೆಸ್ಟ್? ಹೌದು, ಇದನ್ನು ಅಷ್ಟೇನೆ ಫುಲ್ ಹೆಡ್ ರೆಸ್ಟ್. 3 ಫೀಟ್ ಇರ್ಬೋದಲ್ವಾ? ಹೌದು, 3 ಫೀಟ್ ಇದೆ. 6 ಫೀಟ್. ವಾವ್ ಸರ್. ಆರಾಮಾಗಿ ನೀವು ನೋಡಿ ಅಬ್ಸರ್ವ್, ಇದು ಫಫಿ ನೋಡಿ, ಆರಾಮಾಗಿ ನೀವು ಜಾಯಿಂಟ್ ಮಾಡ್ಕೊಂಡು ಮಲಿಕೋಬಹುದು. ಮಾಡ್ಬಿಡಿ
ಇನ್ನೇನ್ ಸರ್ ಇದಕ್ಕೆ ಬನ್ನಿ, ನೀವು ಬನ್ನಿ ಸರ್, ಕುತ್ಕೊಳ್ಳಿ. ಇಬ್ರು ಮಲಿಕೋಬಹುದು ಅಲ್ವಾ? ವೀಕ್ಷಕರೇ, ಈ ಪಪ್ಪಿನ 2 ತರ ಯೂಸ್ ಮಾಡ್ಬೋದು. ಸರ್ ಹೇಳಿದ್ರು ಜಾಯಿಂಟ್ ಮಾಡ್ಕೊಳ್ಳಿ, ಆಸ್ ಅ ಕ್ವೀನ್ ತರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ನಮಗೆ ಆಸ್ ಅ ಲಾಂಜರ್ ತರ ಬೇಕು ಅಂತಂದ್ರೆ ಎಸ್, ಡೆಫಿನೆಟ್ಲಿ ನೀವು ಇದನ್ನ ಆಸ್ ಅ ಲಾಂಜರ್ ತರ ಯೂಸ್ ಮಾಡ್ಬೋದು. ಸರ್ ನೀವು ಕುತ್ಕೊಳ್ಳಿ, ಹೇಳ್ತೀನಿ ನಾನು ನಿಮ್ಗೆ ಹಾಕೊಡ್ತೀನಿ ಇದನ್ನ. ಎತ್ತಿ ಸರ್, ಕಾಲೆತ್ತಿ ಸರ್. ನೋಡಿ ವೀಕ್ಷಕರೇ, ಈ ತರ ಮಲಿಕೋಬಹುದು, ಕಂಪ್ಲೀಟ್ ಮಲ್ಕೋಬಹುದು. ಆಸ್ ಅ ಲಾಂಜರ್ ತರ, ಪಪ್ಪಿ ತರ, ಸೆಂಟರ್ ಟೇಬಲ್ ತರ, ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸರ್ ಇದ್ರ ಹೆಸರು ಹೇಳಿಲ್ಲ ನೀವು ನನಗೆ. ಸ್ಟ್ಯಾನ್ಲಿ ಮಾಡೆಲ್ ಸರ್. ಸ್ಟ್ಯಾನ್ಲಿ ಮಾಡೆಲ್. ವಾವ್. ಮತ್ತೆ ಹ್ಯಾಂಡಲ್ ನೋಡಿ, ಡಬಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ, ಡ್ಯುಯಲ್ ಹ್ಯಾಂಡಲ್. ಡ್ಯುಯಲ್ ಹ್ಯಾಂಡಲ್. ಒಂದೊಂದಕ್ಕೂ ನೀವು ನೋಡಿದ್ರಿ ಸಿಂಗಲ್ ಡಬಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಇದ್ರೊಳಗಡೆ ಗ್ಯಾಪ್ ಕೂಡ ಇದೆ. ಓಕೆ. ಮತ್ತೆ ನೋಡಿ ಸರ್, ಲೆಗ್ಸ್ ತೋರಿಸಿ ನಿಮ್ಗೆ. ಬೇಸಾ? ಹೌದು, ಬೇಸ್ ನೋಡಿ, ಇದು ಬೇಸ್ ಕೊಟ್ಟಿದ್ದೀವಿ, ವುಡನ್ ಬೇಸ್, ಡ್ಯುಯಲ್ ಟೋನ್. ಹೌದು. ಮತ್ತೆ ಲೆಗ್ಸ್ ನೋಡಿ, ಮೆಟಲ್ದು ಪೌಡರ್ ಕೋಟಿಂಗು, ಪಿಒಡಿ ಕೋಟಿಂಗ್ ಮಾಡಿಸಿದ್ದೀವಿ. ನಿಜವಾಗ್ಲು ವಾ 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 ಅನ್ನೋಕೆ ಇರುವಂಥದ್ದು ಇದು. ಆ್ಯಕ್ಚುಲಿ ನೀವು ಕುತ್ಕೊಳ್ಳಿ ಸರ್, ಅಲ್ಲಿ ಕುತ್ಕೊಳ್ಳಿ, ನಾನು ಇಲ್ಲಿ ಕುತ್ಕೊತೀನಿ. ದಿಸ್ ಇಸ್ ಒನ್ ಆಫ್ ದ ಯೂನಿಕ್ ಟ್ರೆಂಡಿಂಗ್. ಯಾರು ಇನ್ಸ್ಟಾಗ್ರಾಮ್ ನೋಡ್ತಿರಲ್ವಾ ಅವರೆಲ್ಲರೂ ಈ ಸೋಫಾ ನೋಡಿರ್ತೀರಾ. ಸೊ ಅದು ನಮಗೆ ಹಿಲ್ಟನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಹಾಗೆ ಸರ್ಪ್ರೈಸ್ ಇದು ಸರ್ಪ್ರೈಸ್. ಹೌದು, ಇದು ಸೋಫಾನು ಹೊಸದ ಬಂದಿರೋದು ನಮ್ಗೆ ಶೋರೂಮ್. ಬೆಸ್ಟ್ ಪ್ರೈಸ್ ಇರುತ್ತೆ ತಾನೆ? ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಸರ್. ಸರ್ಪ್ರೈಸ್ ಆದ್ರೆ ಬೆಸ್ಟ್ ಪ್ರೈಸ್, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಕಲರ್ ಬೇರೆ ಇರುತ್ತೆ, ಸಿಗುತ್ತೆ ಸರ್, ಸಿಗುತ್ತೆ. ಆಪ್ಷನ್ ಸಿಗುತ್ತೆ, 10,000 ಕಲರ್ ಸಿಗುತ್ತೆ ಸರ್. ವೆರಿ ನೈಸ್. ಕಲರ್ ಆಪ್ಷನ್ಸ್ ನಿಮ್ಗೆ ಎಲ್ಲ ಫರ್ನಿಚರ್ಸ್ ಸಿಗುತ್ತೆ, ಎಲ್ಲ ಸೋಫಾಸ್ಗೂ ಸಿಗುತ್ತೆ. ಸೊ ಇಯರ್ ಎಂಡ್ ಆಗಿರೋದ್ರಿಂದ ನ್ಯೂ ಇಯರ್ ಆಫರ್ ನಡೀತಾ ಇದೆ ವೀಕ್ಷಕರೇ. ಸೊ ಈ ನಿಮಗೆ ಸ್ಟ್ಯಾನ್ಲಿ ಮಾಡೆಲ್ಗಳ ಮೇಲೆ ಸರ್ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್. ಆ್ಯಂಡ್ ಇದನ್ನು ನೀವು ಫೋಟೋ ತೊಗೊಳ್ಳಿ, ಇಡೀ ಗೂಗಲಲ್ಲಿ ಸರ್ಚ್ ಮಾಡಿ, ಯಾವಲ್ಲಿ ಬೇರೆ ಬೇರೆ ಆನ್ಲೈನು ಆಫ್ಲೈನು ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ಏನು ರೇಟ್ ಇರುತ್ತೆ ಅದಕ್ಕಿಂತ ಬೆಸ್ಟ್ ರೇಟ್ ನಿಮಗೆ ಹಿಲ್ಟನ್ ಫರ್ನಿಚರಲ್ಲಿ ಸಿಗುತ್ತೆ ವೀಕ್ಷಕರೇ. ಕಂಪ್ಲೀಟ್ ಸೋಫಾ ಬಗ್ಗೆ ಹರೀಶ್ ಸರ್ ಅಂತ ಹೇಳ್ಕೊಂಡು ಬಂದರು. ತುಂಬ ಟೈಮ್ ತೊಗೊಂಡಿದ್ದೀನಿ. ಫೈನಲ್ ಆಗಿ ಕ್ವಿಕ್ ಆಗಿ 1-2 ವಿಚಾರಗಳನ್ನ ಹೇಳ್ಕೊಂಡು ಬಂದುಬಿಡ್ತೀನಿ. ಹಿಲ್ಟನ್ ಫರ್ನಿಚರ್ ಅಂತ ಬಂದಾಗ ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಸಿಗುತ್ತೆ, ಕಾಟ್ ಸಿಗುತ್ತೆ. ಡೈನಿಂಗ್ ಟೇಬಲ್ಗಳು 25,000 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. 6 ಸೀಟರ್ ಬೇಕಾದರೆ 6 ಸೀಟರು, ನಿಮಗೆ ಮಾರ್ಬಲ್ ಟಾಪ್ ಬೇಕಾದರೆ ಮಾರ್ಬಲ್ ಟಾಪ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಮೆಟಲ್ ಇನ್ಲೇ ವರ್ಕ್ ಆಗಿರುವಂತಹ ನಿಮಗೆ ಇದು ಬೇಕು, ಡೈನಿಂಗ್ ಟೇಬಲ್ ಬೇಕು ಅಂತಂದರೆ ಅದು ಇದೆ. ಆ್ಯಂಡ್ ಇವೆಲ್ಲವೂ ಕೂಡ ಜಸ್ಟ್ 25,000 ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ಹಿಲ್ಟನಲ್ಲಿ ಮಂಚಗಳು ಕೂಡ ಸಿಗುತ್ತೆ. ಕ್ವೀನ್ ಬೇಕು, ಕಿಂಗ್ ಬೇಕು, ಎವ್ರಿಥಿಂಗ್ ಇಸ್ ಅವೈಲೇಬಲ್. 18,000 ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಬೇರೆ ಬೇರೆ ಟೈಪ್ಸ್ ಇದೆ, ಬೇರೆ ಬೇರೆ ಡಿಸೈನ್ಸ್ ಇದೆ. ಕೆಲವರು ಹೈಡ್ರೋಲಿಕ್ ಕೇಳ್ತಾರೆ. ಎಸ್, ಹೈಡ್ರೋಲಿಕ್ ಈಸ್ ಆಲ್ಸೋ ಅವೈಲೇಬಲ್. ಆ್ಯಂಡ್ ಕುರ್ಲಾನ್ನ ನಿಮಗೆ ಮ್ಯಾಟ್ರಸ್ ಬೇಕು, ಪಿಲ್ಲೋಸ್ಗಳು ಬೇಕು, ಕವರ್ಸ್ಗಳು ಬೇಕು, ಅದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಇನ್ಮೇಲೆ ನಾನು ನಿಮಗೆ ಹಿಲ್ಟನ್ ಫರ್ನಿಚರ್ ಅವರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೋದು. ನಮಸ್ಕಾರ.